ಸೊ ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್. ಇವತ್ತಿನ ದಿನ ಒಂದು ಕಲಿಯುವಂತ ದಿನ, ಎಸ್ಪೆಷಲಿ ಸ್ಕಿನ್ ಕೇರ್ ಬಗ್ಗೆ. ಸೊ ಎಲ್ರಿಗೂನು ತುಂಬಾ ಆಸೆ ಇರುತ್ತೆ, ಖುಷಿ ಇರುತ್ತೆ. ಏನು ಅಂದ್ರೆ ಚೆನ್ನಾಗಿ ಕಾಣಿಸ್ಬೇಕು ಜೀವನದಲ್ಲಿ, ವಯಸ್ಸಾದ್ರೂನು ವಯಸ್ ಆಗದೆ ಇರೋ ತರ ಇರ್ಬೇಕು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಹೆಂಗ್ ಮಾಡ್ಲಿ, ಯಾವ ರೀತಿ ಪ್ರಿಪೇರ್ ಆಗ್ಬೇಕು. ಕೆಲವೊಮ್ಮೆ ಏನು ಅಂದ್ರೆ ಇರುತ್ತೆ, ಆಸೆಗಳಿರುತ್ತೆ, ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ. ಬಟ್ ಯಾವ ರೀತಿಯಾದ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ಸ್ ಗಳನ್ನ ತಗೋಬೇಕು, ಡಾಕ್ಟರ್ಸ್ ಹತ್ರ ಹೋಗ್ಬೇಕಾ, ಅಥವಾ ಎಸ್ಪೆಷಲಿ ಕೆಲವ್ರಿಗೆ ಅದು ಇವನ್ ಸೌತ್ ಇಂಡಿಯನ್ ಸ್ಕಿನ್ ಅವ್ರಿಗೆ ಸ್ವಲ್ಪ ಅನ್ಸ್ತಾ ಇರತ್ತೆ. ಏನು ಅಂದ್ರೆ ನಾನ್ ತುಂಬಾ ವೈಟ್ ಇಲ್ಲ, ನಾನ್ ತುಂಬಾ ಬ್ಲಾಕ್ ಇದೀನಿ, ಎಸ್ಪೆಷಲಿ ನನ್ ತುಂಬಾ ಸ್ಕಿನ್ ಹಾಳಾಗಿ ಹೋಗ್ಬಿಟ್ಟಿದೆ, ನಾನು ಇವಾಗ ಏನ್ ಮಾಡ್ಬೇಕು, ನಾನು ಯಾವ ರೀತಿಯಾದ ಟ್ರೀಟ್ಮೆಂಟ್ಸ್ ಗಳನ್ನ ತಗೊಂಡ್ಬೇಕು. ಸೊ ಈ ರೀತಿಯಾದ ಸಾಕಷ್ಟು ಗೊಂದಲಗಳಿರತ್ತೆ, ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ. ಬಟ್ ಈಗಿಂದು ಒಂದು ತುಂಬಾ ಖುಷಿಯಾಗಿರೋ ಸಂಗತಿ ಏನು ಅಂದ್ರೆ, ಈಗ ಸ್ಕಿನ್ ಕೇರ್ ರೇಂಜ್, ಎಸ್ಪೆಷಲಿ ನಮ್ಮ ಮೋದಿ ಕೇರ್ ನ ಶ್ಲೋಕ ಸ್ಕಿನ್ ಕೇರ್ ರೇಂಜ್ ಇದೆ, ಬ್ಯೂಟಿಫುಲ್ ಆಗಿ ಇದೆ. ಸೊ ಇವತ್ತು ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಏಕೆಂದ್ರೆ ಮಂಜುನಾಥ್ ಸರ್ ನನಗೆ ಆ ಒಂದು ಬ್ಯೂಟಿಫುಲ್ ಸೆಷನ್ ನ ತಗೊಳ್ಳಿಕ್ಕೆ ಆಸ್ಪದ ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮೋದಿ ಕೇರ್ ನ ಬ್ಯೂಟಿಫುಲ್ ರೇಂಜ್ ಸೊ ಯಾವುದು ಅಂದ್ರೆ ಶ್ಲೋಕ. ಸೊ ಶ್ಲೋಕ ಅಂತ ಹೇಳಿದ್ದು ಅಥವಾ ನಮ್ಮ ಕಿವಿಗೆ ಕೇಳಿದ ತಕ್ಷಣನೇ ನಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಆಸಕ್ತಿ ಅಥವಾ ಒಂದು ಅಭಿಪ್ರಾಯ ಬರುತ್ತೆ. ಏನಂದ್ರೆ ಶ್ಲೋಕ ಅನ್ನೋದನ್ನ ನಾವು ನಾರ್ಮಲಿ ಎಲ್ಲಿ ಕೇಳಿರ್ತೀವಿ, ಹಳೆ ಕಾಲದಿಂದನೂ ಕೇಳ್ಕೊಂಡ್ ಬರ್ತಾ ಇರ್ತೀವಿ. ಶ್ಲೋಕ ಇನ್ ದ ಸೆನ್ಸ್ ಏನು, ಒಂದು ಸ್ಪಿರಿಚುಯಾಲಿಟಿ, ಅಥೆಂಟಿಸಿಟಿ, ಇಂಟಿಗ್ರಿಟಿ. ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಮುಂಚೆಯಿಂದನೂ ನಮ್ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾ ಇರ್ತಾರೆ, ಶ್ಲೋಕ ಹೇಳು, ದೇವ್ರ ಮುಂದೆ ಪೂಜೆ ಮಾಡ್ಬೇಕಾದ್ರೆ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಸೊ ಈ ಶ್ಲೋಕ ಅಂತ ಕೇಳಿದ ತಕ್ಷಣನೇ ನಮ್ಗೆ ಖುಷಿ ಆಗೋ ಸಂಗತಿ ಏನು ಅಂದ್ರೆ ಸಮಥಿಂಗ್ ಅಥೆಂಟಿಕ್. ಸೊ ಈ ಅಥೆಂಟಿಕ್ ರೀತಿಯಲ್ಲಿ ನಮ್ಮ ಸಮೀರ್ ಸರ್ ಸೊ ಶ್ಲೋಕ ರೇಂಜ್ ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ನಮ್ ಸ್ಕಿನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಡೂ ಯು ನೋ ಯೋರ್ ಸ್ಕಿನ್? ಸೊ ನಿಮ್ಮ ಸ್ಕಿನ್ ನಿಮಗೆ ಗೊತ್ತಿದೆಯಾ? ನೆಕ್ಸ್ಟ್ ಸ್ಲೈಡ್ ಸರ್. ಸೊ ಈಗ ತಿಳಿತಾ ಹೋಗೋಣ ನೆಕ್ಸ್ಟ್. ಸೊ ಎಲ್ರಿಗೂ ಗೊತ್ತಿರೋ ಹಂಗೇನೆ ನಮ್ಗೆ 7 ಸ್ಕಿನ್ ಡೀಪ್ ಲೇಯರ್ಸ್ ಇದೆ. ಸೊ 7 ಡೀಪ್ ಸ್ಕಿನ್ ಲೇಯರ್ಸ್ ಇರೋದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಇಡೀ ದೇಹದಲ್ಲಿ ಲಾರ್ಜೆಸ್ಟ್ ಮಲ್ಟಿ ಲೇಯರ್ ಆರ್ಗನ್ ಯಾವುದು ಅಂದ್ರೆ ಅದು ನಮ್ಮ ಸ್ಕಿನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂದ್ರೆ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಎಪಿಡರ್ಮಿಸ್, ಡರ್ಮಿಸ್ ಮತ್ತೆ ಹೈಪೋಡರ್ಮಿಸ್. ಸೊ ಈ ಎಪಿಡರ್ಮಿಸ್ ಅಂದ್ರೆ ಏನು ಅಂದ್ರೆ, ಈಗ ನಾವೆಲ್ರೂ ನಿಮ್ ಕೈ ಮುಟ್ ನೋಡ್ಕೋಬಹುದು, ಇಲ್ಲ ನಿಮ್ ಸ್ಕಿನ್ ನ ಮುಟ್ ನೋಡ್ಕೊಂಡ್ರೆ, ನಿಮ್ ಕೆನ್ನೆ ಮುಟ್ ನೋಡ್ಕೊಂಡ್ರೆ ಒಂದು ಲೇಯರ್. ಈಗ ನಿಮ್ಗೆ ಯಾರಿಗಾರು ನರಗಳು ಕಾಣಿಸ್ತಾ ಇದೆಯಾ, ಮೂಳೆ ಕಾಣಿಸ್ತಾ ಇದೆಯಾ, ಮಾಂಸ ಕಾಣಿಸ್ತಾ ಇದೆಯಾ? ಯಾವ್ದು ಇಲ್ಲ ಅಲ್ವಾ? ಸೊ ಒಂದು ಲೇಯರ್ ಕ್ಲೀನ್ ಆಗಿ ಕವರ್ ಆಗಿದೆ. ಸೊ ಆ ಲೇಯರ್ಗೆ ಹೆಸರು ಏನು ಅಂದ್ರೆ ಎಪಿಡರ್ಮಿಸ್. ಸೊ ಈ ಲೇಯರ್ ಕಂಪ್ಲೀಟ್ ಆಗಿ ನಮ್ಮ ಬಾಡಿನ ಶೀಲ್ಡ್ ಮಾಡಿದೆ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ಡರ್ಮಿಸ್ ಅಂತ ಹೇಳ್ತೀವಿ. ಈ ಡರ್ಮಿಸ್ ಅಂದ್ರೆ ಏನು ಅಂದ್ರೆ ಇದು ಸೆಲ್ ಮತ್ತೆ ಟಿಶ್ಯೂನ ಪ್ರೊವೈಡ್ ಮಾಡುತ್ತೆ, ಮತ್ತೆ ಸೆಲ್ಗೆ ಟಿಶ್ಯೂಗೆ ಸ್ಟ್ರೆಂತ್ ಅನ್ನ ಕೊಡೋದಕ್ಕೋಸ್ಕರ ಈ ಡರ್ಮಿಸ್ ಅನ್ನೋ ಒಂದು ಲೇಯರ್ ಇದೆ. ನೆಕ್ಸ್ಟ್ ಬರೋಣ ಹೈಪೋಡರ್ಮಿಸ್. ಈ ಹೈಪೋಡರ್ಮಿಸ್ ಅಲ್ಲಿ ಏನು ಅಂದ್ರೆ ಈ ಫ್ಯಾಟ್ ಸೆಲ್ಸ್, ಎಸ್ಪೆಷಲಿ ಫ್ಯಾಟ್ ಸೆಲ್ಸ್ ಏನಿದೆಯೋ ಅದು ನಮ್ಮ ಹೈಪೋಡರ್ಮಿಸ್ ಲೆವೆಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಈಗ ತಿಳ್ಕೊಳ್ಳೋಣ. ತುಂಬಾ ಜನ ಹೇಳ್ತಾ ಇರ್ತಾರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ಕಿನ್ ತುಂಬಾ ಸುಕ್ಲು ಬರ್ತಾ ಇದೆ, ಏಜಿಂಗ್ ಕಾಣಿಸುತ್ತೆ. ಸೊ ಹೇಗೆ, ಯಾಕೆ ಅದು ಏಜಿಂಗ್ ಕಾಣಿಸುತ್ತೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ. ಒಂದು, ಈಗ ನಾನು ಹೇಳ್ದೆ ಎಪಿಡರ್ಮಿಸ್ ಲೆವೆಲ್ ಅಲ್ಲಿ 100% ಏಜಿಂಗ್ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಒಂದು ಡ್ರೈನೆಸ್ ಆಗತ್ತೆ, ಮತ್ತೆ ಅದರ ಇಚ್ಚಿಂಗ್, ರೆಡ್ನೆಸ್ 40s, 30s, 50s. ಸೊ ಈ ತರ ಹೋಗ್ತಾ 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 ಅಂದ್ರೆ ಏಜು ಕಳಿತಾ 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 ನಮ್ಮಲ್ಲಿ ಇರೋ ಅಂತ ಏಜಿಂಗ್ ಅಂದ್ರೆ ಸ್ಕಿನ್ ಅಲ್ಲಿ ಇರೋ ಏಜಿಂಗು ಎದ್ದಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಹೇಗೆ ನಮ್ಮ ಶ್ಲೋಕ ರೇಂಜ್ ಅಲ್ಲಿ ಕವರ್ ಅಪ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ತಿಳ್ಕೊಳ್ಳೋಣ ನಮ್ಮ ಸ್ಕಿನ್ ಟೈಪ್ಸ್ ಗಳು ಯಾವ್ಯಾವ್ದು ಅಂತ. ತಿಳ್ಕೊಳ್ತಾ ಹೋಗೋಣ ನಮ್ಮ ಸ್ಕಿನ್ ಟೈಪ್ಸ್ ಯಾವ ರೀತಿ ಇರುತ್ತೆ ಅಂತ.
ಸೊ ಈಗ ಡ್ರೈ ಸ್ಕಿನ್. ಸೊ ಡ್ರೈ ಸ್ಕಿನ್ ಅಂದ್ರೆ ಏನು, ಆಯಿಲಿ ಸ್ಕಿನ್ ಅಂದ್ರೆ ಏನು, ಕಾಂಬಿನೇಷನ್ ಮತ್ತೆ ನಾರ್ಮಲ್. ತುಂಬಾ ಜನ ಈ ಕ್ವೆಶನ್ಸ್ ನ ಕೇಳ್ತಾ ಇರ್ತಾರೆ, ಮ್ಯಾಮ್ ನನಗೆ ಗೊತ್ತೇ ಆಗ್ತಾ ಇಲ್ಲ ಡ್ರೈ ಸ್ಕಿನ್ ಅಂದ್ರೆ ಹೇಗೆ ಅಂತ. ಸೊ ಇದ್ರ ಬಗ್ಗೆ ಜಸ್ಟ್ 2 seconds ನಾನು ಟೈಮ್ ತಗೊಂತೀನಿ. ಸೊ ಡ್ರೈ ಸ್ಕಿನ್ ಅಂದ್ರೆ ನಾರ್ಮಲಿ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಪೂರ ಟೋಟಲ್ ಫೇಸ್ ಡ್ರೈ ಆಗಿರುತ್ತೆ. ಸೊ ಅದನ್ನ ಡ್ರೈ ಸ್ಕಿನ್ ಅಂತಾರೆ. ಪ್ಲೀಸ್ ಇದನ್ನ ತುಂಬಾ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಟೋಟಲ್ ಫೇಸ್ ಡ್ರೈ ಆಗಿದ್ದಾಗ ಮಾತ್ರ ನಿಮ್ದು ಡ್ರೈ ಸ್ಕಿನ್ ಆಗಿರುತ್ತೆ. ಇನ್ ನೆಕ್ಸ್ಟ್ ಬರೋಣ ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಅಂದ್ರೆ ಏನು, ಟೋಟಲ್ ಫೇಸ್ ಆಯಿಲಿ ಸ್ಕಿನ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಥಿಂಗ್, ಟೋಟಲ್ ಫೇಸ್ ಅಂದ್ರೆ ಈವನ್ ಟಿ ಝೋನ್ ಇಂದ ಹಿಡಿದು ಚೀಕ್ಸ್ ಇಂದ ಹಿಡಿದು ಪ್ರತಿಯೊಂದು ಟೋಟಲ್ ಫೇಸ್ ಆಯಿಲಿ ಇರುತ್ತೆ. ಸೊ ಅದು ಆಯಿಲಿ ಸ್ಕಿನ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ ಕಾಂಬಿನೇಷನ್. ಸೊ ಈ ಕಾಂಬಿನೇಷನ್ ಅಂದ್ರೆ ಏನು ಅಂದ್ರೆ ಟಿ ಝೋನ್ ಅಂತ ಹೇಳ್ತೀವಿ. ಈ ಟಿ ಝೋನ್ ಅಂದ್ರೆ ಏನು, ಮೈನ್ ಇಂಪಾರ್ಟೆಂಟ್ ಥಿಂಗ್ ತಿಳ್ಕೊಳ್ಬೇಕಾಗಿರೋದು, ನಮ್ಮ ಹಣೆ, ಮೂಗು ಮತ್ತೆ ಗಲ್ಲ. ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಹಣೆ, ನಮ್ಮ ಮೂಗು ಮತ್ತೆ ಗಲ್ಲ ಇದಿಷ್ಟು ಆಯಿಲಿ ಇರುತ್ತೆ, ಮತ್ತೆ ಈ ಚೀಕ್ಸ್ ಡ್ರೈ ಆಗಿರುತ್ತೆ. ಸೊ ಅವಾಗ ಮಾತ್ರ ನಮಗೆ ಪಕ್ಕಾ ಗೊತ್ತಾಗತ್ತೆ ನಮ್ಮ ಸ್ಕಿನ್ ಕಾಂಬಿನೇಷನ್ ಅಂತ. ಸೊ ನೆಕ್ಸ್ಟ್ ಬರೋಣ ನಾರ್ಮಲ್ ಸ್ಕಿನ್ ಅಂದ್ರೆ ಏನು, ಇತ್ತ ಆಯಿಲಿನೂ ಇಲ್ಲ, ಇತ್ತ ಡ್ರೈ ಇಲ್ಲ, ಇತ್ತ ಕಾಂಬಿನೇಷನ್. ಸೊ ಎಲ್ಲಾ ರೀತಿಯಾದ ಮಿಕ್ಸ್ಚರ್ ಇರೋದ್ರಿಂದ ನಮಗೆ ಪಕ್ಕಾ ಗೊತ್ತಾಗತ್ತೆ ಇಲ್ಲಿ ನಮ್ಮ ಸ್ಕಿನ್ ನಾರ್ಮಲ್ ಆಗಿ ಇದೆ ಅಂತ. ಸೊ ಈಗ ಹೋಗೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಕಿನ್. ಸೊ ಪಿಂಪಲ್ಸ್, ಪಿಗ್ಮೆಂಟೇಶನ್, ಇವೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಇವನ್ ಅನುಭವಿಸ್ತಾನೂ ಇರ್ತೀವಿ. ಸೊ ಇವೆಲ್ಲ ಯಾಕೆ, ಏನಕ್ಕೆ ಕಾರಣ? ಸೊ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲ್. ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ದಿನಚರಿ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ಸ್ಕಿನ್ ಎದ್ದಿ ಕಾಣಿಸುತ್ತೆ. ನೆಕ್ಸ್ಟ್ ಬರೋಣ ಸ್ಟ್ರೆಸ್. ತುಂಬಾ ಸ್ಟ್ರೆಸ್, ಕೆಲ್ಸದಲ್ಲಿ ಒತ್ತಡ, ಮನೇಲಿ ಒತ್ತಡ, ತುಂಬಾ ಸ್ಟ್ರೆಸ್, ಪೊಲ್ಯೂಷನ್, ಆಚೆ ಕಡೆ ತುಂಬಾ ಸುತ್ತಾಡ್ತೀವಿ. ಎಸ್ಪೆಷಲಿ ಈಗಂತೂ ಮಾಸ್ಕ್ ಬಂದಿದೆ, ಮುಂಚೆ ಮಾಸ್ಕ್ ಹಾಕ್ತಾ ಇರ್ಲಿಲ್ಲ. ಫುಲ್ ಸ್ಕಿನ್ ಟ್ಯಾನ್ ಆಗ್ಬಿಟ್ಟಿರೋದು ಯು ವಿ ರೇಸ್ ಇಂದ. ನೆಕ್ಸ್ಟ್ ಡಯಟ್ ಇಲ್ದೇನೆ, ಮತ್ತೆ ಇನ್ನು ಕೆಲವ್ರಿಗೆ ತುಂಬಾ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ, ಏನಂದ್ರೆ ಯಾವ್ದಾದ್ರೂ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ಗಳನ್ನ ಡೈರೆಕ್ಟ್ ಆಗಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬಿಡ್ತಾರೆ. ಸೊ ಈ ರೀತಿಯಾದ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಗಳನ್ನ ಕೊಡ್ತಾ ಇರತ್ತೆ. ಸೊ ಈಗ ತಿಳ್ಕೊಳ್ಳೋಣ ಸ್ಕಿನ್ ಡ್ಯಾಮೇಜಸ್. ಸೊ ನಾವು ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಂಡ್ವಿ, ಏನಂದ್ರೆ ಡಯಟ್, ಲೈಫ್ ಸ್ಟೈಲು. ಸೊ ಈ ರೀತಿಯಾದ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿಂದ, ಫ್ಯಾಕ್ಟರ್ಸ್ ಗಳಿಂದ ನಮ್ಮ ಸ್ಕಿನ್ ಹಾಳಾಗೋಗ್ತಾ ಇರತ್ತೆ ಅಂತ. ಏನ್ ಹಾಳಾಗೋಗ್ತಾ ಇದೆ, ಯಾವ ರೀತಿ ಹಾಳಾಗೋಗ್ತಾ ಇದೆ, ಸ್ಕಿನ್ ಡ್ಯಾಮೇಜಸ್ ಅಂದ್ರೆ ಏನು? ಸೊ ಈಗ ತಿಳಿತಾ ಹೋಗೋಣ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಪಿಗ್ಮೆಂಟೇಶನ್. ಅಯ್ಯೋ ದೇವ್ರೆ, ಶನಿ ಮಹಾರಾಯನ್ ಕಾಟ ಸ್ಟಾರ್ಟ್ ಆಗೋಯ್ತಪ್ಪ. ತುಂಬಾ ಜನ ಹೇಳಿರ್ತಾರೆ ಪಿಗ್ಮೆಂಟೇಶನ್ ಬಂತು ಅಂದ್ರೆ ಸಾಕು, ಶನಿ ಮಹಾರಾಯನ್ ಕಾಟ ಸ್ಟಾರ್ಟ್ ಆಯ್ತು ಅಂತ. ಫ್ರೆಂಡ್ಸ್, ದಯವಿಟ್ಟು ನಂಬಿಕೆ ಇರ್ಲಿ, ಮೂಢನಂಬಿಕೆ ಖಂಡಿತ ಬೇಡ. ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗೋದು ನಾನು ಹಿಂದೆ ಸ್ಲೈಡ್ ಅಲ್ಲಿ ಹೇಳ್ದಂಗೆನೆ ನಮ್ಮ ಡಯಟ್, ಲೈಫ್ ಸ್ಟೈಲ್, ಯುವಿ ರೇಸ್ ಇಂದ ಇವೆಲ್ಲ ಸಾಕಷ್ಟು ಸ್ಕಿನ್ ಹಾಳಾಗೋದ್ರೆ ಮಾತ್ರ ಪಿಗ್ಮೆಂಟೇಶನ್ ಆಗುತ್ತೆ. ಇಲ್ಲಿ ಯಾವ ರೀತಿಯ ಶನಿ ಮಹಾರಾಯನ್ ಕಾಟನೂ ಇಲ್ಲ. ಸೊ ಈಗ ಪಿಗ್ಮೆಂಟೇಶನ್ ಅಂದ್ರೆ ಬಂಗು ಬರುತ್ತೆ. ಆಕ್ನಿ, ಈಗ ಆಕ್ನಿ ಅಂದ್ರೆ ಸಾಕಷ್ಟು, ಎಸ್ಪೆಷಲಿ 16+ ಇರೋ ಹುಡುಗಿರ್ಗಳಿಗೂ ಸಾಕಷ್ಟು ಇರುತ್ತೆ. ಕೆಲವ್ರಿಗೆ ಏನಂದ್ರೆ ಹಾರ್ಮೋನ್ ಡಿಫಿಷಿಯನ್ಸಿಯಿಂದನೂ ಸಹಿತ ಈ ಆಕ್ನಿ ಬರ್ತಾ ಇರತ್ತೆ. ನೆಕ್ಸ್ಟ್ ಬರೋಣ ಅರ್ಲಿ ಏಜಿಂಗ್. ಇನ್ನು 30 ವರ್ಷ ಮೇಡಮ್, ಇನ್ನು 30 ವರ್ಷ, ಬಟ್ ನನ್ ಮುಖ ನೋಡಿ ಆಲ್ರೆಡಿ 50 ವರ್ಷ 60 ವರ್ಷ ತರ ಕಾಣಿಸ್ತೀನಿ, ಏನ್ ಮೇಡಮ್ ಮಾಡೋದು? ಸೊ ಇದಕ್ಕೆ 100% ಈ ಸ್ಕಿನ್ ಡ್ಯಾಮೇಜಸ್ ಗಳಿಗೆ ಕಾರಣ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ ಡ್ರೈ ಲೈನ್ಸ್. ಡ್ರೈ ಲೈನ್ಸ್ ಅಂದ್ರೆ ಏನು? ಕೆಲವರಿಗೆ ಕ್ವೆಶನ್ ಕೇಳ್ತಾರೆ, ಡ್ರೈ ಲೈನ್ಸ್ ಅಂದ್ರೆ ಏನು ಅಂತ. ನಾವು ಸ್ಮೈಲ್ ಕೊಟ್ಟಾಗ ಈ ಕಣ್ಣ ಹತ್ರ ಮತ್ತೆ ಇಲ್ಲಿ ಲಿಪ್ಸ್ ಹತ್ರ ಒಂದು ಲೈನ್ ಫಾರ್ಮ್ ಆಗುತ್ತೆ, ಡ್ರೈ ಲೈನ್ಸ್. ನಾವ್ ಏನೇ ಹಚ್ಚಿದ್ರು ಸಹಿತ ಈ ಸಾಫ್ಟ್ ಅಂಡ್ ಸಪಲ್ ಸ್ಕಿನ್ ಇಲ್ದಿದ್ದಾಗ ಮಾತ್ರ ಈ ಡ್ರೈ ಲೈನ್ಸ್ ಗಳು, ಈ ನಕ್ಕದಾಗ ಕಣ್ಣಿನ ನೆರ್ಗೆಗಳು ಸಹಿತ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬರೋಣ ರೆಡ್ನೆಸ್. ಬಿಸ್ಲಿಗೆ ಹೋಗೋದ್ ಬೇಡ, ಮನೇಲಿ ಇದ್ರೂ ಸಹಿತ ಒಂಚೂರ್ ಏನಾದ್ರೂ ಬಿಸ್ಲಿಗೆ ಹೋಗಿ ಒಳಗಡೆ ಬಂದ್ಬಿಟ್ರೆ ಸಾಕು, 100% ಮುಖ ಫುಲ್ ರೆಡ್ ಆಗ್ಬಿಡುತ್ತೆ. ಇನ್ ನೆಕ್ಸ್ಟ್ ಬರೋಣ ರಿಂಕಲ್ಸ್. ನಗೋದ್ ಬೇಡ, ಸುಮ್ನೆ ಮನೇಲಿ ಆರಾಮ್ಸೆ ಕೂತಿದ್ರು ಸಹಿತ ಸ್ಟ್ರೆಸ್ ಇಂದ ಕೆಲವ್ರಿಗೆ ರಿಂಕಲ್ಸ್ ಗಳು ಎದ್ದಿ ಕಾಣಿಸ್ತಾ ಇರತ್ತೆ. ಸೊ ಇವೆಲ್ಲ ಏನು ಅಂದ್ರೆ ಸ್ಕಿನ್ ಡ್ಯಾಮೇಜಸ್. ಈಗ
ಯಾವ ರೀತಿ ಸ್ಕಿನ್ ಕೇರ್ ನ ತಗೋಬೇಕು, ಯಾವ ರೀತಿ ನಾನು ನನ್ನ ಸ್ಕಿನ್ ಕೇರ್ ನ ತಗೊಂಡು ನಾನ್ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಸಾಫ್ಟ್ ಅಂಡ್ ಸಪಲ್ ಆಗಿ ನಮ್ ಸ್ಕಿನ್ ನ ಹೇಗೆ ಇಟ್ಟಿರ್ಬೇಕು ಅಂತ ಈಗ ನಾನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ತಿಳ್ಕೊಳ್ಳೋಣ ಕರೆಕ್ಟ್ ಆಗಿ ನನ್ನ ಸ್ಕಿನ್ ಕೇರ್ ನ ನಾನು ಹೇಗೆ ಡೈಲಿ ಹೇಗೆ ನನ್ನ ಸ್ಕಿನ್ ರುಟೀನ್ ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಬ್ಯೂಟಿಫುಲ್ ಕ್ಯಾಟಗರಿಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ. ದಟ್ಸ್ ದ ಬ್ಯೂಟಿಫುಲ್ ಕ್ಯಾಟಗರಿ ಕಾಲ್ಡ್ ಶ್ಲೋಕಾ ಮೋದಿ ಕೇರ್. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ. ಸೊ ಇದರ ಬೆನಿಫಿಟ್ಸ್ ಹೇಗೆ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದು ಡೈಲಿ ರುಟೀನ್. ಸೊ ಡೈಲಿ ನನ್ನ ಸ್ಕಿನ್ ಕೇರ್ ನ ನಾನು ಹೇಗೆ ಕಾಪಾಡ್ಕೊಂಡು ಬರ್ಬೇಕು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇಂಡಿಯನ್ ರೂಟ್ ಫಾರ್ ಇಂಟರ್ನ್ಯಾಷನಲ್ ಸ್ಕಿನ್ ಕೇರ್ ಆಗೋ ಸಹಿತ ಇದನ್ನ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮತ್ತೆ ಇದರ ಸ್ಪೆಷಲ್ ಏನು ಅಂದ್ರೆ ಡೆವಲಪ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಫಾರ್ಮುಲೇಟೆಡ್ ಇನ್ ಫ್ರಾನ್ಸ್, ಕ್ವಾಲಿಟಿ ಕಂಟ್ರೋಲ್ ಆಗಿದೆ. ಸೊ ಪ್ರತಿ ಒಂದು ಪ್ರಾಡಕ್ಟ್ ತುಂಬಾ ಯುನಿಕ್ ಆಗಿದೆ. ನೆಕ್ಸ್ಟ್ ಫಾರ್ಮುಲೇಷನ್ ಬಂದು ಫಾರ್ಮುಲಾ ಇಂಟಿಗ್ರಿಟಿ ಆಗಿದೆ, ಅಂದ್ರೆ ತುಂಬಾ ಸತ್ವತೆ ಇದೆ, ಮತ್ತೆ ರಿಲಯಬಿಲಿಟಿ ಇದೆ, ತುಂಬಾ ಸಿಂಪ್ಲಿಸಿಟಿ ಆಗಿದೆ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಅದಕ್ಕಿಂತ ಇನ್ನೂ ತುಂಬಾ ಇಂಪಾರ್ಟೆಂಟ್ ಪ್ರತಿ ಒಂದು ಶ್ಲೋಕ ಪ್ರಾಡಕ್ಟ್ಸ್ ಸಹಿತ ಹೆಸರೇ ಹೇಳ್ದಂಗೆ ಶ್ಲೋಕ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ನಮ್ಮ ಶ್ಲೋಕ ಪ್ರಾಡಕ್ಟ್ಸ್ ಗಳನ್ನ ಮಾಡಿದ್ದಾರೆ. ಸೊ ಈಗ ಹೋಗೋಣ ಪ್ರಾಡಕ್ಟ್ ರೇಂಜ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯನ್ ರೂಟ್ಸ್ ಇಂಟರ್ನ್ಯಾಷನಲ್ ಸ್ಕಿನ್ ಕೇರ್ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ರೀತಿಯಾದ ಪ್ರಾಡಕ್ಟ್ಸ್ ಗಳ ರೇಂಜಸ್ ಗಳನ್ನ ಸಿಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನಾವೆಲ್ಲ ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕಲರ್ಸ್ ಗಳ ಮೇಲೆ ಈ ಪ್ರಾಡಕ್ಟ್ಸ್ ಗಳು ಫಾರ್ಮ್ ಆಗಿದೆ ಅಂತ, ಅಂದ್ರೆ ಫಾರ್ಮುಲೇಷನ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಇಲ್ಲಿ ಏನಂದ್ರೆ ಫೇಸ್ ವಾಶ್ ಫಾರ್ ಮೆನ್ ಇದೆ, ಕ್ಲೆನ್ಸರ್, ಟೋನರ್, ಸ್ಕ್ರಬ್ ಮತ್ತೆ ಫೇಸ್ ಪ್ಯಾಕ್ಸ್ ಇದೆ, ಸನ್ಸ್ಕ್ರೀನ್ ಲೋಷನ್ಸ್ ಇದೆ, ಮಾಯಿಶ್ಚರೈಸರ್ ಇದೆ, ಫೇರ್ನೆಸ್ ಕ್ರೀಮ್ ಇದೆ, ಅದರ ಜೊತೆಗೆ ಆಂಟಿ ಏಜಿಂಗ್ ಕ್ರೀಮ್ ಸಹಿತನೂ ಇದೆ. ಸೊ ಈಗ ಬರೋಣ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೆಷನ್. ಡೈಲಿ ಸ್ಕಿನ್ ಕೇರ್ ನ ನಾನು ಹೇಗೆ ಮಾಡ್ಬೇಕು, ಡೈಲಿ ಟ್ರೀಟ್ಮೆಂಟ್ ಡೈಲಿ ಆಗಿ ಬೇಕಾಗಿರುತ್ತೆ. ಅಂದ್ರೆ ಈಗ ನಾವೆಲ್ಲರೂ ಕ್ವೆಶನ್ಸ್ ಕೇಳ್ತೀವಿ, ಕ್ಲೆನ್ಸಿಂಗ್ ಪ್ರತಿ ದಿನಾನು ಮಾಡ್ಕೋಬೇಕಾ ಮೇಡಮ್, ಟೋನಿಂಗ್ ಪ್ರತಿ ದಿನಾನು ಅವಶ್ಯಕತೆ ಇದೆಯಾ, ಪ್ರೊಟೆಕ್ಷನ್ ಕೆಲವ್ರು ಹೇಳ್ತಾರೆ ನಾನ್ ಮನೆ ಬಿಟ್ಟೆ ಆಚೆ ಕಡೆ ಹೋಗಲ್ಲ, ನನಗೆ ಸನ್ಸ್ಕ್ರೀನ್ ಹಾಕೋಬೇಕಾ. ಸೊ ಈ ರೀತಿಯಾದ ಸಾಕಷ್ಟು ಕ್ವೆಶನ್ಸ್ ಗಳಿದೆ. ಸೊ ಈಗ ಸನ್ಸ್ಕ್ರೀನ್ ಅಂದ್ರೆ ಪ್ರೊಟೆಕ್ಷನ್ ತಗೊಳ್ಳೋದ್ರಿಂದನೂ ಹಿಡಿದು ಕ್ಲೆನ್ಸ್ ಮಾಡ್ಕೊಂಡು ಟೋನ್ ಮಾಡ್ಕೊಂಡು ಅದರ ಟ್ರೀಟ್ಮೆಂಟ್ ನ ತಗೊಂಡು ಮಾಯಿಶ್ಚರೈಸಿಂಗ್ ನ ಕೊಟ್ಟು ಪ್ರೊಟೆಕ್ಷನ್ ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ಈಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟೆಪ್ ಗೆ ಬರೋಣ, ಕ್ಲೆನ್ಸಿಂಗ್. ಈ ಕ್ಲೆನ್ಸಿಂಗ್ ಅಂದ್ರೆ ಏನು? ಸೊ ಕ್ಲೆನ್ಸ್ ಅಂದ ತಕ್ಷಣ ನಮ್ಮ ತಲೆಗೆ ಹೋಗುವಂತ ಪ್ರಶ್ನೆ ಯಾವುದು? ಮುಖನ ತೊಳೆಯೋದು. ಸೊ ಈ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ನ ನಾವು ಹೇಗ್ ಮಾಡ್ಕೊಬೇಕು ಅನ್ನೋದನ್ನ, ಮತ್ತೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿ ಮಾಡ್ಕೊಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಅಂದ್ರೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ, ನೀಮ್ ಅಂಡ್ ಗೊಟ್ಟುಕುಲ ಫೇಸ್ ವಾಶ್ ಅಂತ ಹೇಳ್ಬೋದು. ಸೊ ದ ಬೆಸ್ಟ್ ಫೇಸ್ ವಾಶ್, ಎಸ್ಪೆಷಲಿ ಆಚೆ ಕಡೆ XYZ ಬ್ರಾಂಡ್ಸ್ ಗಳಿದೆ, ಅದಕ್ಕಿಂತನೂ ಹೆಚ್ಚಾಗಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫ್ಯೂಚರ್ಸ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಎನ್ರಿಚ್ಡ್ ವಿತ್ ನೀಮ್ ಅಂಡ್ ಗೊಟ್ಟುಕುಲ. ಸೊ ನಮ್ಮೆಲ್ರಿಗೂನು ಹೆಸರೇ ಹೇಳತ್ತೆ ಪ್ಯೂರಿಫೈಯಿಂಗ್ ನೀಮ್ ಅಂಡ್ ಗೊಟ್ಟುಕುಲ ಫೇಸ್ ವಾಶ್ ಅಂತ. ಇದು ಏನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಅನ್ನ ಹೀಲ್ ಮಾಡುತ್ತೆ, ರೆಜುವಿನೇಟ್ ಮಾಡುತ್ತೆ, ಮತ್ತೆ ಹೆಲ್ತಿ ಸ್ಕಿನ್ ನ ಪ್ರಮೋಟ್ ಮಾಡುತ್ತೆ. ಮತ್ತೆ ಇದು ಡೈಲಿ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿನನೂ ಸಹಿತ ಇದನ್ನ ಯೂಸ್ ಮಾಡಬಹುದು. ಓವರ್ ಡ್ರೈಯಿಂಗ್ ಇಂದ ಸ್ಕಿನ್ ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು. ಸೊ ಈಗ ತುಂಬಾ ಇಂಪಾರ್ಟೆಂಟ್ ಕೀ ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದೀವಿ. ಸೊ ನಮಗ್ ಗೊತ್ತಾಗಿದೆ ಇದರಲ್ಲಿ ಪ್ಯೂರಿಫೈಯಿಂಗ್ ನೀಮ್ ಮತ್ತೆ ಗೊಟ್ಟುಕುಲನ ಹಾಕಿದ್ದಾರೆ ಅಂತ. ಈ ನೀಮ್ ಏನ್ ಕೆಲಸ ಮಾಡುತ್ತೆ ಮತ್ತೆ ಗೊಟ್ಟುಕುಲ ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಾಗ ನಾವ್ ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಏನೋ ಒಂಥರ ಖುಷಿ, ಓಕೆ ಇದ್ರ ಬಗ್ಗೆ ತಿಳ್ಕೊಂಡಿದೀನಿ, ಇದನ್ನ ನಾನು ಹಚ್ತಾ ಇದ್ದೀನಿ ಅಂತ. ಸೊ ಈ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಬಂದು ನೀಮ್ ಎಕ್ಸ್ಟ್ರಾಕ್ಟ್. ಈ ನೀಮ್ ಎಕ್ಸ್ಟ್ರಾಕ್ಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಇದು ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಆಗತ್ತೆ, ಪಿಂಪಲ್ಸ್ ಗಳ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ, ಎಸ್ಪೆಷಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಆಂಟಿ ಆಕ್ಸಿಡೆಂಟ್ ಇದೆ, ನ್ಯಾಚುರಲ್ ಫ್ಯಾಟಿ ಆಸಿಡ್ಸ್ ನ ರಿಲೀಸ್ ಮಾಡುತ್ತೆ, ಅದರ ಜೊತೆಗೆ ಎನ್ರಿಚ್ ವಿತ್ ವಿಟಮಿನ್ ಇ. ನಮ್ಮೆಲ್ರಿಗೂ ಗೊತ್ತಿದೆ, ತಾತ ಮುತ್ತಾತನ ಕಾಲದಿಂದನೂ ಈ ಬೇವು ಅನ್ನೋದು ಎಸ್ಪೆಷಲಿ ಆಯುರ್ವೇದಿಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲಸವಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ.
ನೆಕ್ಸ್ಟ್ ಬರೋಣ ಗೊಟುಕುಲ ಬಗ್ಗೆ ತಿಳ್ಕೊಳ್ಳೋಣ. ಈ ಗೊಟುಕುಲ ಏನು ಅಂದ್ರೆ ಎಂತ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಲಿ, ಏನೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಸಹಿತ ಆದಷ್ಟು ಬೇಗ ಇದನ್ನ ಹೀಲ್ ಮಾಡುತ್ತೆ, ಮತ್ತೆ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ, ರೆಜುವಿನೇಟ್ ಮಾಡುತ್ತೆ, ಅಂದ್ರೆ ಕಾಂತಿಯುಕ್ತವಾಗಿ ಸ್ಕಿನ್ ಅನ್ನ ಇಟ್ಟಿರುತ್ತೆ. ಈಗ ತಿಳ್ಕೊಂಡ್ವಿ ಆ ಪ್ರಾಡಕ್ಟ್ಸ್ ಗಳಿಗೆ ಕೀ ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದೀವಿ ಅಂತ. ಸೊ ನೆಕ್ಸ್ಟ್ ಬರೋಣ ಬೆನಿಫಿಟ್ಸ್. ಈ ಬೆನಿಫಿಟ್ಸ್ ಗಳನ್ನ ಹೇಗೆ ನಾವು ತಗೊಳ್ಳೋದು ಅಂತ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂದ್ರೆ ಡೀಪ್ ಕ್ಲೆನ್ಸ್ ನ ಮಾಡುತ್ತೆ ಸ್ಕಿನ್ ಅನ್ನ, ಮತ್ತೆ ಎಷ್ಟೇ ರೀತಿಯಾದ ಆಕ್ನಿ ಇದ್ರೂನು, ಕೆಲವ್ರಿಗೆ ಆಕ್ನಿ ಅಂತ ಹೇಳಿದ ತಕ್ಷಣ ಪಸ್ಸು ಬ್ಲಡ್ ಸಹಿತ ಬರ್ತಾ ಇರತ್ತೆ, ತುಂಬಾ ತುಂಬಾ ಅಂದ್ರೆ ಪಿಂಪಲ್ಸ್ ಗಳಿಂದ ಸಾಕಷ್ಟು ಒದ್ದಾಡ್ತಾ ಇರ್ತಾರೆ, ಏನೇನೋ ಹಚ್ತಾ ಇರ್ತಾರೆ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಫ್ರೆಂಡ್ಸ್, ಇದನ್ನ ಯೂಸ್ ಮಾಡ್ಲಿ 100% ವಿತ್ ಇನ್ ಎ ಮಂತ್ ಒಳಗಡೆಗೆ ಅದ್ ಎಷ್ಟೇ ರೀತಿಯಾದ ಪಿಂಪಲ್ಸ್ ಇದ್ರೂನು ಸಹಿತ ಆರಾಮ್ಸೆ ಕಂಟ್ರೋಲ್ ಆಗತ್ತೆ. ಮತ್ತೆ ಇದ್ರಲ್ಲಿ ಏನಂದ್ರೆ ಸೆಗ್ರಿಗೇಷನ್ ಆಫ್ ಆಯಿಲ್ ನ ಸಹಿತ ಇದು ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ಆಯಿಲಿ ಫೇಸ್ ಅವ್ರಿಗೆ ಈ ಪಿಂಪಲ್ ಅನ್ನೋದು ಸರ್ವೇ ಸಾಮಾನ್ಯ, ತುಂಬಾ ಒದ್ದಾಡ್ತಾ ಇರ್ತಾರೆ, ತುಂಬಾ ಇರಿಟೇಷನ್ ಪಟ್ಕೊಂತಾ ಇರ್ತಾರೆ. ಬಟ್ ಈ ನೀಮ್ ಅಂಡ್ ಪ್ಯೂರಿಫೈಂಗ್ ನೀಮ್ ಅಂಡ್ ಗೊಟುಕುಲ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ 100% ಈ ಒಂದು ಪಿಂಪಲ್ ಮತ್ತೆ ಆಕ್ನಿ ಇಂದ್ರ 100% ನಿವಾರಣೆ ಆಗತ್ತೆ. ನೆಕ್ಸ್ಟ್ ಇದು ಯಾವ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂದ್ರೆ ನಾರ್ಮಲ್ ಟು ಡ್ರೈ ಸ್ಕಿನ್ ಮತ್ತೆ ಸೂಟಬಲ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್, ಪ್ರತಿಯೊಬ್ಬರಿಗೂ ಸಹಿತ ಇದು 100% ಸೂಟ್ ಆಗುತ್ತೆ. ಸೊ ಈಗ ಹೇಗ್ ಯೂಸ್ ಮಾಡೋದು, ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಬೆನಿಫಿಟ್ಸ್ ಗಳನ್ನ ತಿಳ್ಕೊಂಡ್ವಿ. ಈಗ ಇದನ್ನ ಹೆಂಗ್ ಯೂಸ್ ಮಾಡೋದು? ಸೊ ಈಗ ಇದು ಮಾಯಿಶ್ಚರ್, ಸ್ವಲ್ಪ ನೀರ್ನ ಮಖಕ್ಕೆ ನೀರ್ನ ಹಾಕೊಂಡ್ಬಿಟ್ಟು ಸ್ವಲ್ಪನೇ ಕ್ವಾಂಟಿಟಿನ ತಗೊಂಡು ಪೂರಾ ಫೇಸ್ ಮತ್ತೆ ನೆಕ್ ನ ಸಹಿತ ಇದನ್ನ ಇದರಲ್ಲಿ ಕ್ಲೀನ್ ಖಂಡಿತ ಮಾಡಬಹುದು. ಸೊ ಯೂಸೇಜ್ ಡೈರೆಕ್ಷನ್ ತುಂಬಾ ಈಸಿ ಆಗಿದೆ, ತುಂಬಾ ನೀವು ಒಂದ್ಸರಿ ಯೂಸ್ ಮಾಡಿದ್ರೇನೆ ಸಹಿತ ನಿಮಗೆ ಹೇಳ್ತೀರಾ ಪರ್ಫೆಕ್ಟ್, ಎಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗತ್ತೆ. ಸೊ ಈಗ ಬರೋಣ ಶ್ಲೋಕ. ಎಸ್ಪೆಷಲಿ ಮಂಜುನಾಥ್ ಸರ್ ಹೇಳಿದ್ರು, ಅಯ್ಯೋ ಸ್ಕಿನ್ ಕೇರಾ ಇದು ಮೆನ್ಗೆ ಅಲ್ಲ, ಎಸ್ಪೆಷಲಿ ವುಮೆನ್ಸ್ಗೆ ಮಾತ್ರ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ, ಮೆನ್ಸ್ ಅಂತ. ಇವನ್ ಅರುಣ್ ಸಹಿತ ನಮಗೆ ಮುಂಚೆ ಹೇಳ್ತಾ ಇದ್ರು, ಶ್ಲೋಕ ಅಂದ ತಕ್ಷಣನೇ ಈ ಕ್ಯಾಟಗರಿ ಬಿಟ್ಟಿರ್ಲಿಲ್ಲ ಇನ್ನು ನಮ್ಮ ಮೋದಿಕೇರಲ್ಲಿ. ಶ್ಲೋಕ ಅಂದ ತಕ್ಷಣ ಬರೀ ಹೆಂಗಸರು ಮಾತ್ರಮ್ಮ ಇದು ನಿಮ್ ಕ್ಯಾಟಗರಿ ನಮ್ ಕ್ಯಾಟಗರಿ ಅಲ್ಲ ಅಂತ ಹೇಳೋರು. ಬಟ್ ಈಗ ಇಲ್ಲಿ ಶ್ಲೋಕದಲ್ಲೂ ಸಹಿತ ಈವನ್ ಮೆನ್ಗೂ ಸಹಿತ ಕ್ಯಾಟಗರೀಸ್ ನ ಬಿಟ್ಟಿದ್ದಾರೆ. ಈಗ ಬರೋಣ ಪ್ಯೂರಿಫೈಯಿಂಗ್ ನೀಮ್, ಈವನ್ ಜೆಂಟ್ಸ್ಗೂ ಸಹಿತ ಫೇಸ್ ವಾಶ್ ನ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಇದ್ರಲ್ಲಿ ಯಾವ ರೀತಿಯಾದ ಅನುಕೂಲತೆಗಳನ್ನ ಪಡ್ಕೊಬಹುದು ಅಂತ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದ್ರೆ ಲೆಮನ್ ಪೀಲ್ ನ ಹಾಕಿದ್ದಾರೆ. ಸೊ ಈ ಲೆಮನ್ ಪೀಲ್ ಏನ್ ಮಾಡತ್ತೆ ಅಂದ್ರೆ ಕ್ಲೆನ್ಸಿಂಗ್ ಏಜೆಂಟ್ ಆಗಿ ಎಷ್ಟೇ ಡರ್ಟ್ ಮತ್ತೆ ಕೊಳೆ ಇದ್ರೂನು ಸಹಿತ ಅದನ್ನ ಕಿತ್ತು ತೆಗಿಯತ್ತೆ, ಮತ್ತೆ ಸ್ಕಿನ್ ಅನ್ನ ಎಸ್ಪೆಷಲಿ ಲೈಟನ್ ಮಾಡುತ್ತೆ. ಸೊ ನಿಂಬೆ ಹಣ್ಣಲ್ಲಿ ಆ ಸತ್ವತೆ ಇದೆ. ನಾವು ನಾರ್ಮಲಿ ನಿಂಬೆ ಹಣ್ಣನ್ನ ಹಿಂಡ್ಬಿಟ್ಟು ಅದ್ರ ಪೀಲ್ನು ಸಹಿತ ಕೆಲವರು ಮಖಕ್ಕೆ ಉಚ್ತಾರೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಅಲ್ಲಿ ಸ್ಕಿನ್ ಅನ್ನ ಲೈಟ್ನಿಂಗ್ ಮಾಡುತ್ತೆ, ಬ್ಲೀಚಿಂಗ್ ಏಜೆಂಟ್ ಆಗು ಸಹಿತ ಇದು ವರ್ಕ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ ಎಸ್ಪೆಷಲಿ ನೀಮ್. ಸೊ ನಾನ್ ಅವಾಗ್ಲೇ ಹೇಳ್ದೆ ನೀಮ್ ಯಾವ ರೀತಿಯಾದ ಫೈಟ್ ಮಾಡುತ್ತೆ ಆಕ್ನಿ ಮೇಲೆ ಅಂತ. ಸೊ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಎಂತದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಸಹಿತ ಇದು ವರ್ಕ್ ಆಗತ್ತೆ. ಮತ್ತೆ ಎಸ್ಪೆಷಲಿ ಬರೀ ಲೇಡೀಸ್ ಸ್ಕಿನ್ಗೆ ಅಲ್ಲ, ಈವನ್ ಜೆನ್ ಸ್ಕಿನ್ಗೂ ಸಹಿತ ನೀಮ್ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ನೆಕ್ಸ್ಟ್ ಬರೋಣ ಮೆಂಥಾಲ್. ಸೊ ಈ ಮೆಂಥಾಲ್ ಏನು ಅಂದ್ರೆ ನಮ್ಮ ಸ್ಕಿನ್ಗೆ ಎನರ್ಜಿನ ಕೊಡುತ್ತೆ. ಏನೇ ಒಂದು ಕಾಮನ್ ಪ್ರಾಬ್ಲಮ್ ಇದ್ರೂ ಸಹಿತ ಜೆಂಟ್ಸ್ ಗಳಿಗೆ ಏನಂದ್ರೆ ಬಿಯರ್ಡ್ ಇರೋದ್ರಿಂದ ಆ ಬಿಯರ್ಡ್ ಸಂಧಿ ಅಂದ್ರೆ ಸ್ಕಿನ್ ಮೇಲೆ ಒಂಥರ ರ್ಯಾಶಸ್ ತರ ಆಗ್ತಾ ಇರತ್ತೆ. ಇವನ್ ಅದು ಸಹಿತ ಕಡಿಮೆ ಆಗಿ ಕೂಲಿಂಗ್ ಎಫೆಕ್ಟ್ ನ ಕೊಡೋದಕ್ಕೋಸ್ಕರ ಮೆಂಥಾಲ್ ನ ಹಾಕಿದ್ದಾರೆ. ಈಗ ತಿಳ್ಕೊಳ್ಳೋಣ ಹೌ ಟು ಯೂಸ್, ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ. ಸೊ ಆಸ್ ಯೂಶುವಲ್ ಹೇಳ್ದಂಗೆನೆ ಫುಲ್ ವೆಟ್ ಮಾಡ್ಕೊಳ್ಳಿ ಫೇಸ್ ನ, ಸ್ವಲ್ಪ ತಗೊಂಡ್ಬಿಟ್ಟು ಜೆಂಟಲ್ ಮಸಾಜ್ ಫೇಸ್ ಮತ್ತೆ ನೆಕ್ಗೆ. ಎಸ್ಪೆಷಲಿ ಕೆಲವ್ರು ಏನು ಅಂದ್ರೆ ಮುಖ ಮಾತ್ರ ತೊಳೆದಿರ್ತಾರೆ, ಈ ಕುತ್ಕೆನ ಬಿಟ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ ಇದ್ರ ಜೊತೆ ಒಂದ್ ಸ್ಮಾಲ್ ಟಿಪ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ. ಈವನ್ ಕುತ್ಕೆನೂ ಸಹಿತ ನಮ್ದೇನೆ. ಈವನ್ ಸಾಕಷ್ಟು ಜನ ಮೇಕಪ್ ಮಾಡ್ಕೊಬೇಕಾದ್ರೂನು ಈ ಕಿವಿ ಮತ್ತೆ ಕುತ್ಕೆನ ನಮ್ದಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಈವನ್ ಫೇಸ್ ವಾಶ್ ಮಾಡ್ಬೇಕಾದ್ರೂನು ನಮ್ದಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಬಟ್ ಪ್ಲೀಸ್ ಫೇಸ್ ವಾಶ್ ಮತ್ತೆ ಈವನ್ ನೆಕ್ ವಾಶ್ ಮಾಡ್ಬೇಕಾದ್ರೂನು ಸಹಿತ ಕುತ್ಕೆಯಿಂದ 100% ಬಂದಾಗ ಏನಂದ್ರೆ ಅನ್ಈವನ್ ಸ್ಕಿನ್ ಟೋನ್ ಕಾಣಿಸಲ್ಲ. ಸೊ ಇದನ್ನ ಒಂದ್ ಸ್ಮಾಲ್ ಟಿಪ್ ಅಂತ ತಗೊಳ್ಳಿ. ಅದರ ಜೊತೆಗೆ ಮತ್ತೆ ಬರೋಣ ಪ್ರಾಡಕ್ಟ್ ಮೇಲೆ. ಸೊ ಇದು ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಕಣ್ ಸುತ್ತಲೂ ಪ್ಲೀಸ್ ಅವಾಯ್ಡ್ ಮಾಡಿ, ಆರಾಮ್ಸೆ ಮುಖನ ತೊಳಿಬಹುದು. ಸೊ ಈಗ ಬರೋಣ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಎಸ್ಪೆಷಲಿ ಮೊರಕನ್ ಆಯಿಲ್
ಆರ್ಗನ್ ಆಯಿಲ್ ಕ್ಲೆನ್ಸರ್ ಅಂತ. ಸೊ ಇದ್ರ ಬಗ್ಗೆ ಫ್ಯೂಚರ್ಸ್ ಮತ್ತೆ ಬೆನಿಫಿಟ್ಸ್ ಗಳನ್ನ ತಿಳ್ಕೊಳ್ಳೋಣ ಈಗ. ಸೊ ಈಗ ಎನ್ರಿಚ್ ವಿತ್ ಮೊರಕನ್ ಆರ್ಗನ್ ಆಯಿಲ್, ಈ ಹೆಸರು ಕೇಳಿದ್ರೇನೆ ಸಾಕು ಏನೋ ಒಂಥರ ಖುಷಿ ಆಗತ್ತೆ. ಇದರಲ್ಲಿ ಏನು ಅಂದ್ರೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಇದೆ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇದೆ, ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ರಿಚ್ ಇನ್ ವಿಟಮಿನ್ ಇ. ಸೊ ಸ್ಕಿನ್ಗೆ ಯಾವ ರೀತಿಯಾದ ಅವಶ್ಯಕತೆ ಇದೆಯೋ ಅಷ್ಟು ಸಹಿತ ಈ ಕ್ಲೆನ್ಸರ್ ಪೂರೈಸುತ್ತೆ. ಸೊ ಈಗ ಕೀ ಇಂಗ್ರೀಡಿಯೆಂಟ್ಸ್, ಮೊರಕನ್ ಆರ್ಗನ್ ಆಯಿಲ್ ಅಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಸೊ ಈಗ ಇದು ಲೈಟ್ ವೆಯ್ಟ್ ಮತ್ತೆ ಮಲ್ಟಿ ಟಾಸ್ಕಿಂಗ್ ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಆಗಿದೆ. ಅಂದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇರ್ಬೋದು, ಅಂದ್ರೆ ಸಮಸ್ಯೆ ಒಂದೇ ಅಂತಲ್ಲ, ಪಿಂಪಲ್ ಒಂದೇ ಅಂತಲ್ಲ ಅಥವಾ ಆಯಿಲಿ ಅಂತ ಒಂದೇ ಅಂತಲ್ಲ, ಯಾವ ರೀತಿಯಾದ ಮಲ್ಟಿ ಟಾಸ್ಕಿಂಗ್ ಎಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ ಅಂದ್ರೆ ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ. ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇದ್ರೂ ಸಹಿತ 100% ಕಡಿಮೆ ಆಗುತ್ತೆ. ನೆಕ್ಸ್ಟ್ ಲೋಡೆಡ್ ವಿತ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್. ಸೊ ಏನೇ ಸಮಸ್ಯೆ ಇದ್ರೂ ಸಹಿತ ಇದು 100% ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಇದರಲ್ಲಿ ಹೈ ಲೆವೆಲ್ ವಿಟಮಿನ್ ಇ ಇದೆ, 100% ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡುತ್ತೆ. ಮತ್ತೆ ರೀಜನರೇಷನ್, ಮತ್ತೆ ಈ ಸೆಲ್ಸ್ ಗಳು ಸತ್ತೋಗುತ್ತೆ. ಅಂದ್ರೆ ಪ್ರತಿದಿನನೂ ಸಹಿತ ನಾವು ಬೆಳಗ್ಗೆ ಹೇಗೆ ಎದ್ದೇಳ್ತೀವೋ ಅದೇ ರೀತಿನೇ ನಮ್ ಸ್ಕಿನ್ ಅಲ್ಲಿ ಇರೋ ಸೆಲ್ಸ್ ಗಳು ಸಹಿತ ಸತ್ತು ಮತ್ತೆ ಪ್ರತಿದಿನ ಹುಟ್ಟುತ್ತೆ. ಸೊ ಈ ಒಂದು ಕ್ಲೆನ್ಸರ್ ಹೇಗೆ ಸಪೋರ್ಟ್ ಮಾಡತ್ತೆ ಅಂದ್ರೆ ಸತ್ತಿರೋ ಸೆಲ್ಸ್ ಅಂದ್ರೆ ಜೀವಕೋಶಗಳಿಗೂ ಮತ್ತೆ ಹೊಸ ಚೈತನ್ಯ ತುಂಬಿ ಮತ್ತೆ ಅದನ್ನ ಮರುಸೃಷ್ಟಿನ ಮಾಡುತ್ತೆ. ಸೊ ಈಗ ಅದ್ರ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇದ್ರ ಬೆನಿಫಿಟ್ಸ್ ಒಂದ್ ಹೇಳ್ಬೇಕು ಅಂದ್ರೆ, ಇದು ಮೊರಕನ್ ಆಯಿಲ್ ಹೇಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ಸಿಗುತ್ತೆ, ಬಟ್ ನಮ್ಮ ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿದೆ. ಇದು ಏನಂದ್ರೆ 100% ಕ್ಲೆನ್ಸ್ ಮಾಡುತ್ತೆ. ಎಷ್ಟೇ ಡರ್ಟ್ ಇರ್ಲಿ, ಏನೇ ಸ್ಕಿನ್ ಇಂಪ್ಯೂರಿಟೀಸ್ ಇದ್ರೂನು ಸಹಿತ 100% ಕ್ಯೂರ್ ಮಾಡುತ್ತೆ. ನೆಕ್ಸ್ಟ್ ಇದನ್ನ ಹೇಗೆ ಇದು ಅಕಸ್ಮಾತ್ ನಾವು ಫೇಸ್ಗೆ ಹಚ್ಚಿದಾಗ ಸ್ಮೂತ್ ಟೆಕ್ಸ್ಚರ್, ತುಂಬಾ ಸಾಫ್ಟ್, ಈ ಎಳೆ ಮಕ್ಕಳು ಸ್ಕಿನ್ ಅನ್ನ ಮುಟ್ಟಿದ್ರೆ ನಮ್ಗೆ ಯಾವ ರೀತಿಯಾದ ಫೀಲ್ ಆಗುತ್ತೋ ಅದೇ ರೀತಿಯಾಗಿ ಸಾಫ್ಟ್ ಆಗಿ ಸಫಲ್ ಆಗಿ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಇಟ್ಟಿರುತ್ತೆ. ಎಸ್ಪೆಷಲಿ ರೇಡಿಯಂಟ್ ಗ್ಲೋ ಬರುತ್ತೆ. ಒಂದ್ಸರಿ ಕ್ಲೆನ್ಸ್ ಮಾಡ್ಕೊಂಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗತ್ತೆ ಇದ್ರ ಫೀಲ್ ಹೇಗಿರುತ್ತೆ ಅಂತ. ಈಗ ತಗೊಳ್ಳೋಣ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ. ಸೊ ಈಗ ಹೌ ಟು ಯೂಸ್ ದಿಸ್ ಕೇಳ್ತಾರೆ, ಈ ಕ್ಲೆನ್ಸರ್ಸ್ ಗಳನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಫೇಸ್ ನ ನಾರ್ಮಲ್ ಆಗಿ ವಾಶ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಫಿಂಗರ್ ಟಿಪ್, ಎಸ್ಪೆಷಲಿ ನಾನೊಂದು ಹೇಳ್ತೀನಿ, ಫೇಸ್ ಅಥವಾ ಸೋಪ್, ಎಸ್ಪೆಷಲಿ ಸೋಪ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಕ್ಲೆನ್ಸರ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೈಗೆ ಸಿಕ್ತು ಅಂದ ತಕ್ಷಣ ಸಿಕ್ಕಾಪಟ್ಟೆ ದಯವಿಟ್ಟು ಉಜ್ಲಿಕ್ ಹೋಗ್ಬೇಡಿ. ಇದೇನಂದ್ರೆ ಸ್ವಲ್ಪ ತಗೊಂಡು ಸರ್ಕ್ಯುಲರ್ ಡೈರೆಕ್ಷನ್ ಅಥವಾ ಆಂಟಿ ಸರ್ಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮಾತ್ರ ಯೂಸ್ ಮಾಡಿ. 100% ದಯವಿಟ್ಟು ಕಣ್ ಚೆನ್ನಾಗಿರ್ಲಿ, ಕಣ್ಣಿಗೆ ಮಾತ್ರ ಹಾಕೊಳ್ಳಿಕ್ ಹೋಗ್ಬೇಡಿ, ಆರಾಮ್ಸೆ ವಾಶ್ ಮಾಡ್ಬಿಡ್ಬೋದು. ಈಗ ಬರೋಣ ಟೋನಿಂಗ್. ಸೊ ಕ್ಲೆನ್ಸಿಂಗ್ ಆಯ್ತು, ಟೋನಿಂಗ್ ಅಂದ್ರೆ ಏನು, ಹೇಗೆ ಈ ಟೋನಿಂಗ್ ಅಂದ್ರೆ ಸ್ಟೆಪ್ 2. ಸೊ ನಾನು ಆವಾಗ್ಲೇ ಹೇಳ್ದೆ ಇದರಲ್ಲಿ ಕೇವಲ ಸಿಂಪಲ್ 5 ಸ್ಟೆಪ್ಸ್ ಇದೆ ಅಂತ. ಸೊ ಸೆಕೆಂಡ್ ಸ್ಟೆಪ್ ಗೆ ಆಲ್ರೆಡಿ ಬಂದಿದೀವಿ. ಈ ಟೋನಿಂಗ್ ಅಂದ್ರೆ ಏನು, ಈ ಟೋನಿಂಗ್ ಬಗ್ಗೆ ತಿಳಿತಾ ಹೋಗೋಣ ಇವಾಗ. ಸೊ ಈಗ 5-in-1 ಕ್ಲೆನ್ಸರ್, ಟೋನರ್ ಅಂಡ್ ಮೇಕಪ್ ರಿಮೂವರ್. ಸೊ ಕ್ಲೆನ್ಸರ್, ಟೋನರ್, ಮೇಕಪ್ ರಿಮೂವರ್ ಮೂರು ಸಹಿತ ನಮ್ಮ ಮೋದಿಕೆ ಶ್ಲೋಕದಲ್ಲಿ ಒಂದ್ರಲ್ಲೇನೆ ಇದೆ. ಸೊ 3-in-1 ಬೆನಿಫಿಟ್ ನಮ್ಮ ಮೇಕಪ್ ರಿಮೂವರ್ ಆಗೋ ಸಹಿತ ವರ್ಕ್ ಆಗತ್ತೆ. ಸೊ ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಗ್ರೀನ್ ಟ್ರೀ ಎಕ್ಸ್ಟ್ರಾಕ್ಟ್ ಇದೆ, ಅದರ ಜೊತೆಗೆ ಚಾರ್ಮಲಿ ಇದೆ. ಸೊ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಒಳಗಡೆಗೆ. ಇದರಲ್ಲಿ ಗ್ಲಿಸರಿನ್, ಎಸ್ಪೆಷಲಿ ಗ್ಲಿಸರಿನ್ ನಾವು ಕೇಳಿರ್ತೀವಿ. ಸ್ಕಿನ್ ತುಂಬಾ ಚೆನ್ನಾಗಿ ಇಟ್ಟಿರ್ಬೇಕು ಅಂದ್ರೆ ಏನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಒಂದು ವಿಟಮಿನ್ ಇ, ಅದ್ರ ಜೊತೆಗೆ ಗ್ಲಿಸರಿನ್ ಅಂತ ಹೇಳ್ತಾರೆ. ಸೊ ಈ ಗ್ಲಿಸರಿನ್ ಯಾವ ರೀತಿಯಾಗಿ ಹಾಕಿರೋದ್ರಿಂದ 100% ಸ್ಕಿನ್ ಅನ್ನ ತುಂಬಾ ಸಾಫ್ಟ್ ಅಂಡ್ ಸಪಲ್ ಆಗಿ ಇಟ್ಟಿರುತ್ತೆ. ಅದರ ಜೊತೆಗೆ ಏನು ಅಂದ್ರೆ ಚಾರ್ಮರಿ, ಈಗ ಈ ಒಂದು ಪ್ರಾಡಕ್ಟ್ ನಾವು ನೋಡ್ಬೋದು, ಆ ಹೂವನ್ನ ಹಾಕಿದ್ದಾರೆ. ಈ ಎಕ್ಸ್ಟ್ರಾಕ್ಟ್ ನ ಹಾಕಿರೋದ್ರಿಂದ ಸ್ಕಿನ್ ಅನ್ನ ತುಂಬಾ ಸ್ಮೂತ್ ಆಗಿ ಇಟ್ಟಿರುತ್ತೆ. ಎಸ್ಪೆಷಲಿ ಗ್ರೀನ್ ಟೀ, ಈ ಗ್ರೀನ್ ಟೀ ಏನ್ ಮಾಡುತ್ತೆ ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ ಸ್ಕಿನ್ ಅನ್ನ. ಏನೇ ಒಂದು ಟಾಕ್ಸಿನ್ಸ್ ಇದ್ರೂ ಸಹಿತ 100% ಡಿಟಾಕ್ಸಿಫೈ ಮಾಡುತ್ತೆ. ಸೊ ಈಗ ಇದರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದೇನಂದ್ರೆ ಎಂತ ಸ್ಕಿನ್ ಇರಿಟೇಷನ್ ಇದ್ರೂನು ಸಹಿತ, ಎಸ್ಪೆಷಲಿ ಸ್ಕಿನ್ ಇರಿಟೇಷನ್, ಈಗ ಫಾರ್ ಎಕ್ಸಾಂಪಲ್ ಕ್ಲೆನ್ಸ್ ಮಾಡಿರ್ತೀವಿ, ಕೆಲವ್ರಿಗೆ ಮುಖ ಉರಿತಾ ಇರುತ್ತೆ,
ಯಾವ್ದೋ ಸೋಪ್ ನ ಹಚ್ಬಿಟ್ಟಿರ್ತೀವಿ, ಮಖ ದಗದಗ ಅಂತ ಉರಿತಾ ಇರತ್ತೆ. ಸೊ ಅಂತ ಟೈಮ್ ನಲ್ಲೂ ಸಹಿತ ಇದು ಕಾಮ್ ಮಾಡತ್ತೆ, ಸ್ಕಿನ್ ನ ತುಂಬಾ ಸ್ಮೂತ್ ಅಂಡ್ ಸಪಲ್ ಆಗಿ ಇಟ್ಟಿರುತ್ತೆ. ಎಸ್ಪೆಷಲಿ ಕೆಲವರು ಫ್ರೆಂಡ್ಸ್, ನಾನು ಇನ್ನೊಂದು ಟಿಪ್ಸ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೇಕಪ್ ರಿಮೂವರ್, ಕೆಲವ್ರು ಏನಂದ್ರೆ ಮೇಕಪ್ ನ ಹಚ್ತಾರೆ ಬಟ್ ಮೇಕಪ್ ನ ತೆಗಿಲಿಕ್ ಹೋಗಲ್ಲ. ನೈಟ್ ಕೆಲವೊಮ್ಮೆ ಲೇಟ್ ನೈಟ್ ಪಾರ್ಟೀಸ್ ಗಳನ್ನ ಏನಾದ್ರು ಅಟೆಂಡ್ ಮಾಡ್ಕೊಂಡು ಬಂದ ಮೇಲೆ ಡೈರೆಕ್ಟ್ ಆಗಿ ದಯವಿಟ್ಟು ಕೆಲವರು ಬೆಡ್ಗೆ ಹೊಟ್ಟೋಗ್ಬಿಡ್ತೀರಾ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಯು, ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿ ಇದ್ರು, ಎಷ್ಟೇ ಸಮಯ ಆಗಿದ್ರು ಸಹಿತ ನಿಮ್ಮ ಸ್ಕಿನ್ಗೋಸ್ಕರ ಜಸ್ಟ್ 3 to 4 minutes ಟೈಮ್ ನ ಕೊಡಿ, ಕ್ಲೆನ್ಸ್ ಮಾಡಿ. ಸೊ ಕ್ಲೆನ್ಸ್ ಮಾಡೋದ್ಮೇಲೆ ದಯವಿಟ್ಟು ಲೈಟ್ ಆಗಿ ಅದನ್ನ ಪ್ರೆಸ್ ಮಾಡ್ಬಿಟ್ಟು ಟವಲ್ ಅಲ್ಲಿ ಆರಾಮ್ಸೆ ನೀವು ಬೆಡ್ಗೆ ಹೋಗ್ಬೋದು. ತುಂಬಾ ಜನ ಏನಂದ್ರೆ ಮೇಕಪ್ ರಿಮೂವರ್ಸ್ ನ ಯೂಸ್ ಮಾಡಲ್ಲ, ಮೇಕಪ್ ನೇ ತೆಗಿಲಿಕ್ ಹೋಗಲ್ಲ. ಸೊ ಅವಾಗ ಏನಂದ್ರೆ ಸ್ಕಿನ್ ಡ್ಯಾಮೇಜಸ್ ಗಳು ತುಂಬಾ ಆಗತ್ತೆ. ಸೊ ಪ್ಲೀಸ್, ನಮ್ಮ ಮೇಕಪ್ ರಿಮೂವರ್ ಇದೆ. ಸೊ 100% ಕಂಪ್ಲೀಟ್ ನ್ಯಾಚುರಲ್ ಆಗಿ ಇರೋದ್ರಿಂದ ತುಂಬಾ ಸ್ಕಿನ್ ಅನ್ನ ಸಫಲ್ ಆಗಿ ಇಟ್ಟಿರುತ್ತೆ. ಸೊ ಮೇಕಪ್ ರಿಮೂವರ್ ಆಗಿ ಅದ್ರ ಜೊತೆಗೆ ಏನಂದ್ರೆ ನಾವು ಆಚೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದಾಗ ಸನ್ ಡ್ಯಾಮೇಜ್ ಆಗ್ತಾ ಇರತ್ತೆ. ಸೊ ಸನ್ ಡ್ಯಾಮೇಜ್ ಇಂದನೂ ಸಹಿತ ನಮ್ಮ 3-in-1 ಕ್ಲೆನ್ಸರ್, ಟೋನರ್ ಮತ್ತೆ ಮೇಕಪ್ ರಿಮೂವರ್ 100% ಆಗಿ ಕ್ಯೂರ್ ಮಾಡುತ್ತೆ. ಸೊ ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ, ಸ್ಮಾಲ್ ಕಾಟನ್ ಬಾಲ್ ಮೇಲೆ 2 to 3 ಡ್ರಾಪ್ಸ್ ಹಾಕೊಂಡ್ಬಿಟ್ಟು ನಾನು ಮತ್ತೆ ಡೈರೆಕ್ಷನ್ ನ ತೋರಿಸ್ತಾ ಇದ್ದೀನಿ. ಯಾವತ್ತೂನು ಡೌನ್ವರ್ಡ್ ಡೈರೆಕ್ಷನ್ ಬರ್ಲಿಕ್ಕೆ ಹೋಗ್ಬಾರ್ದು, ಅಪ್ವರ್ಡ್ ಡೈರೆಕ್ಷನ್. ಈವನ್ ನಾನು ಆಗ್ಲೇ ಹೇಳಿದೀನಿ, ಕುತ್ತಿಗೆ ಸಹಿತ ನಮ್ದೇನೆ. ಸೊ ಕುತ್ತಿಗೆಯಿಂದ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಯಾವತ್ತೂ ಬಂದಾಗ ಬೆಸ್ಟ್ ರಿಸಲ್ಟ್ ಖಂಡಿತ ಸಿಗತ್ತೆ. ಸೊ ಈಗ ಹೋಗೋಣ ಟ್ರೀಟ್ಮೆಂಟ್. ಸೊ ಈಗ ಟ್ರೀಟ್ಮೆಂಟ್ ಅಂದ್ರೆ ಏನು? ಕೆಲವ್ರು ಹೇಳ್ತಾರೆ ನನ್ ಸ್ಕಿನ್ ತುಂಬಾ ಚೆನ್ನಾಗಿದೆ, ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಯಾಕೆ, ನಾನು ಟ್ರೀಟ್ಮೆಂಟ್ ಆಗಿ ಯಾಕೆ ಯೂಸ್ ಮಾಡ್ಬೇಕು ಇದನ್ನ ಅಂತ. ಸೊ ಈಗ ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾವ ರೀತಿಯಾದ ಟ್ರೀಟ್ಮೆಂಟ್ಸ್ ನಮ್ಮ ಶ್ಲೋಕ ರೇಂಜ್ ಅಲ್ಲಿ ಇದೆ ಅಂತ ತಿಳಿಯೋಣ. ಓಕೆ, ಸೊ ಇದರಲ್ಲಿ ಟ್ರೀಟ್ಮೆಂಟ್ಸ್, ಸೊ ಯಾವ ರೀತಿಯಾದ ಟ್ರೀಟ್ಮೆಂಟ್ ಇದೆ? ಕಣ್ಣಿಗೆ ಟ್ರೀಟ್ಮೆಂಟ್ ಇದೆ, ಫೇರ್ನೆಸ್ ಗೆ ಟ್ರೀಟ್ಮೆಂಟ್ ಇದೆ, ಅದ್ರ ಜೊತೆಗೆ ವೈಟ್ನಿಂಗ್ ಗೆ ಟ್ರೀಟ್ಮೆಂಟ್ ಇದೆ. ಸೊ ಫೇರ್ನೆಸ್ ಮತ್ತೆ ವೈಟ್ನಿಂಗ್ ಗೆ ತುಂಬಾ ಜನ ಕೇಳ್ತಾರೆ, ಎರಡು ಒಂದೇ ಅಲ್ವಾ, ಅದ್ರಲ್ಲೇನು ಇದ್ರಲ್ಲೇನು ಡಿಫ್ರೆನ್ಸಿಯೇಷನ್ ಅಂತ. ಸೊ ಒಂದೊಂದೇ ತಿಳಿತಾ ಹೋಗೋಣ. ಸೊ ಈಗ ಬರೋಣ ನೆಕ್ಸ್ಟ್, ಅಂಡರ್ ಐ ಕ್ರೀಮ್. ವಾವ್, ಎಸ್ಪೆಷಲಿ ಈ ಪ್ರಾಡಕ್ಟ್ ನ ನಾನು ಸಹಿತ ಯೂಸ್ ಮಾಡಿದೀನಿ. ಕೆಲವೊಮ್ಮೆ ತುಂಬಾ ಸ್ಟ್ರೆಸ್ ಇಂದ ಒದ್ದಾಡ್ತಾ ಇದೆ, ಕಣ್ ಸುತ್ತಲೂ ಬ್ಲಾಕ್ ಬಂದ್ಬಿಡೋದು. ಸೊ ಇದು ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರ ಫ್ಯೂಚರ್ಸ್ ಮತ್ತೆ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಸೊ ಇದು ಏನಂದ್ರೆ ಇದರಲ್ಲಿ, ಸರ್ ಹಿಂದೆ ಸ್ಲೈಡ್ಗೆ ಹೋಗಿ. ಸೊ ಇದ್ರಲ್ಲಿ ಏನಂದ್ರೆ ಇಂಟೆನ್ಸ್ ಫಾರ್ಮುಲಾ ಇದೆ, ಆಲ್ಮಂಡ್ ಆಯಿಲ್ ಇದೆ, ಅಶ್ವಗಂಧ ಇದೆ, ಅದ್ರ ಜೊತೆಗೆ ಗೊಟ್ಟುಕುಲ ಇದೆ. ಸೊ ಇನ್ನು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ವಿಟಮಿನ್ ಇದೆ, ಮತ್ತೆ ಎಸ್ಪೆಷಲಿ ಕಂಟೈನ್ಸ್ ಕೊಲೆಜಿನ್ ವಿಚ್ ಮೇಕ್ಸ್ ಸ್ಕಿನ್ ಫರ್ಮ್ ಅಂಡ್ ಸಫಲ್. ಎಸ್ಪೆಷಲಿ ಈ ಕಣ್ಣು ಹತ್ರ ಹಿಂಗೆ ಸ್ಯಾಗಿಂಗ್ ಬಂದ್ಬಿಟ್ಟಿರುತ್ತೆ, ನಾವು ನೋಡ್ಬೋದು. ಇಲ್ಲೊಂದು ಲೇಯರ್, ಕೆಲವ್ರಿಗೆ ಕನ್ನಡಕ ಹಾಕಿನೂ ಸಹಿತ ಇಲ್ಲಿ ಕೆಲವ್ರಿಗೆ ಸ್ಯಾಗಿಂಗ್ ಬಂದ್ಬಿಟ್ಟಿರುತ್ತೆ, ಅಂದ್ರೆ ಕಣ್ಣು ಜೋತ್ ಬಿದ್ದಂಗ್ ಆಗ್ಬಿಟ್ಟಿರುತ್ತೆ. ಅದನ್ನ ಫರ್ಮ್ ಆಗಿ ಇಟ್ಟಿರೋದು, ಮತ್ತೆ ಇದರಲ್ಲಿ ಕೊಲೆಜಿನ್ ಕಂಟೆಂಟ್ ಅಂದ್ರೆ ಸ್ಕಿನ್ ಅನ್ನ ಸಾಫ್ಟ್ ಮತ್ತೆ ಫರ್ಮ್ ಆಗಿ ಇಟ್ಟಿರೋಂತ ಕಂಟೆಂಟ್ಸ್ ಗಳನ್ನ ಇದ್ರಲ್ಲ ಫ್ಯೂಚರ್ಸ್ ಗಳನ್ನ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ಈಗ ಹೋಗೋಣ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ, ಎಸ್ಪೆಷಲಿ ಅಂಡರ್ ಐ ಕ್ರೀಮ್ ಇದರಲ್ಲಿ ಏನೇನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ತಾ ಬರೋಣ. ಸೊ ಇದರಲ್ಲಿ ಆಲ್ಮಂಡ್ ಆಯಿಲ್ ಹಾಕಿದ್ದಾರೆ. ಇದ್ರ ಎಲ್ರಿಗೂ ಗೊತ್ತಿದೆ, ಆಲ್ಮಂಡ್ ಆಯಿಲ್ ತುಂಬಾ ಸ್ಕಿನ್ಗೂ ಒಳ್ಳೇದು, ಇವನ್ ಹೇರ್ಗೂ ಒಳ್ಳೇದು, ಸ್ಕ್ಯಾಲ್ಪ್ಗೆ ಎಸ್ಪೆಷಲಿ ತುಂಬಾ ಬೆನಿಫಿಷಿಯಲ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಆಲ್ಮಂಡ್ ಆಯಿಲ್ ಇದ್ರಲ್ಲಿ ಏನಂದ್ರೆ ವಿಟಮಿನ್ ಇ ಇದೆ, ಸ್ಕಿನ್ ಗೆ ನರಿಶ್ಮೆಂಟ್ ಕೊಡುತ್ತೆ. ಅಶ್ವಗಂಧ ಇದೆ, ನಾನು ಅವಾಗ್ಲೇ ಹೇಳ್ದೆ, ಸ್ಕಿನ್ ಗೆ ಕೊಲೆಜನ್ ಬೂಸ್ಟ್ ಅಪ್ ಮಾಡ್ಬೇಕು, ಸ್ಕಿನ್ ಅಂದ್ರೆ ಈ ಎಲಾಸ್ಟ್ರಿಸಿಟಿನ ಇಂಪ್ರೂವ್ ಮಾಡ್ಬೇಕು. ಹಿಂಗ್ ಎಳೆದ್ರೆ ನಿಮಗೆ ನೋವು ಆಗ್ಬಾರ್ದು, ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಎಳೆದ್ರು ಅಂತಾರೆ. ಸೊ ಆ ರೀತಿಯಾದ ಎಲಾಸ್ಟ್ರಿಸಿಟಿನ ಪ್ರೊವೈಡ್ ಮಾಡೋದೇ ಯಾವ್ದು ಅಂದ್ರೆ ನಮ್ಮ ಅಶ್ವಗಂಧ. ಅದ್ರ ಜೊತೆಗೆ ಏನಂದ್ರೆ ಗೊಟ್ಟುಕುಲ ಇದೆ. ಸ್ಕಿನ್ ಎಂತದೇ ಸಮಸ್ಯೆ ಇದ್ರೂನು ಸಹಿತ ಇದೇನಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ನ ಹೀಲ್ ಮಾಡುತ್ತೆ, ಸ್ಕಿನ್ ಗೆ ರೆಜುವಿನೇಷನ್ ಕೊಡುತ್ತೆ, ಮತ್ತೆ ಹೆಲ್ತಿ ಸ್ಕಿನ್ ನಿಮ್ದಾಗತ್ತೆ. ಸೊ ಇದ್ರ ಬೆನಿಫಿಟ್ಸ್ ಗಳು ಇದ್ರೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿದ್ದಾರೆ, ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಇದ್ರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದೇನು ಅಂದ್ರೆ ಕಣ್ ಸುತ್ತಲೂ ಡಾರ್ಕ್ ಸರ್ಕಲ್ಸ್, ನ ಹೇಳ್ದೆ, ಕಣ್ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಸಹಿತ ಇದು ಅವಾಯ್ಡ್ ಮಾಡುತ್ತೆ. ಮತ್ತೆ ಪಫಿನೆಸ್, ಈ ಪಫಿನೆಸ್ ಅಂದ್ರೆ ಏನು? ತುಂಬಾ ಜನ ಕ್ವೆಶನ್ಸ್ ಕೇಳ್ತಾರೆ, ಪಫಿನೆಸ್ ಅಂದ್ರೆ ಏನಂತ. ಬೆಳಗ್ಗೆ ಎದ್ದಿದ ತಕ್ಷಣನೇ
ನಿಮ್ಮ ಕನ್ನಡಿ ಮುಂದೆ ಹೋಗಿ ನೀವು ನಿಂತ್ಕೊಂಡ ತಕ್ಷಣನೇ ಕೆಲವ್ರಿಗೆ ಕಣ್ಣು ಊತ ಬಂದ್ಬಿಟ್ಟಿರತ್ತೆ, ನೋಡ್ಬೋದು. ನಾರ್ಮಲಿ ಎಲ್ರಿಗೂ ಬಂದಿರತ್ತೆ, ಬಟ್ ಎದ್ದಿದ್ದ ಒಂದು 5ರಿಂದ 10 ನಿಮಿಷಕ್ಕೆ ಕೆಲವ್ರಿಗೆ ಏನಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆದ ತಕ್ಷಣನೇ ಕಣ್ ನಾರ್ಮಲ್ ಆಗ್ಬಿಡತ್ತೆ. ಇನ್ನು ಕೆಲವ್ರಿಗೆ ಏನಂದ್ರೆ ಆ ಪಫಿನೆಸ್ ಹೋಗಿರಲ್ಲ, ಕಣ್ ಊತ ತರ ಬಂದ್ಬಿಟ್ಟಿರುತ್ತೆ. ಈವನ್ ಅದು ಸಹಿತ ನಮ್ಮ ಅಂಡರ್ ಐ ಕ್ರೀಮ್ ನ ಯೂಸ್ ಮಾಡೋದ್ರಿಂದ 100% ಕಡಿಮೆ ಆಗತ್ತೆ. ಮತ್ತೆ ಎಸ್ಪೆಷಲಿ ಈ ಫೈನ್ ಲೈನ್ಸ್ ಅಂತ ಹೇಳ್ತೀನಿ. ಈಗ ಇಲ್ಲಿ ಕಣ್ ಹತ್ರ ನೀವು ನೋಡ್ಕೊಬಹುದು, ಈ ಸೆಷನ್ ಆದ್ಮೇಲೆ ಕನ್ನಡಿ ಮುಂದೆ ಹೋಗಿ ನಿಮ್ಗೋಸ್ಕರ ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಡಿ. ಯಾರ್ಗೆ ಈ ಫೈನ್ ಲೈನ್ಸ್, ಕೆಲವ್ರಿಗೆ ಏನಂದ್ರೆ ಇಲ್ಲೊಂಥರ ಲೈನ್, ಈಗ ಒಂದ್ ಸ್ಮೈಲ್ ಕೊಟ್ಟಿದ ತಕ್ಷಣ ಇಲ್ಲೊಂದ್ ಲೈನ್ ಫಾರ್ಮ್ ಆಗಿರುತ್ತೆ, ಆ ಲೈನ್ ಸಹಿತ ತುಂಬಾ ತಿನ್ ಆಗಿ ಹೋಗ್ತಾ 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 ಯೂಸ್ ಮಾಡ್ತಾ ಅದು ನಿಮಗೆ ಕಣ್ಣಿಗೆ ಕಾಣಿಸ್ತಿದ್ದಂಗೆ ಕಾಪಾಡ್ಕೊಂಡು ಬರುತ್ತೆ. ಸೊ ಈಗ ಹೋಗೋಣ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ. ಆಸ್ ಯೂಶುವಲ್ ಫಸ್ಟ್ ಕ್ಲೆನ್ಸ್ ಮಾಡ್ಲೇಬೇಕು, ಟೋನಿಂಗ್ ಆಗ್ಲೇಬೇಕು ಸ್ಕಿನ್ನಿಗೆ. ಸೊ ಇದು ಏನಂದ್ರೆ ಎಸ್ಪೆಷಲಿ ಟ್ರೀಟ್ಮೆಂಟ್, ನಾನು ಆಗ್ಲೇ ಹೇಳಿದೀನಿ, ಇದು ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇದನ್ನ ಸ್ವಲ್ಪ ತಗೊಂಡ್ಬಿಟ್ಟು ಫುಲ್ಲು ಕಣ್ಣಿನ ಸುತ್ತಲೂ ಸಹಿತ ಸರ್ಕ್ಯುಲರ್ ಡೈರೆಕ್ಷನ್, ಆಂಟಿ ಸರ್ಕ್ಯುಲರ್, ದಯವಿಟ್ಟು ಪ್ಲೀಸ್ ಇದು ಈ ಪ್ರಾಡಕ್ಟ್ ಕೈಗೆ ಸಿಕ್ಕಿದೆ ಅಂದ ತಕ್ಷಣನೇ ಕಣ್ಣ ಹತ್ರ ತುಂಬಾ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಉಚ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ಬಿಡುತ್ತೆ ಅಂತ ದಯವಿಟ್ಟು ಬೇಡ. ಸ್ವಲ್ಪ ತಗೊಂಡ್ಬಿಟ್ಟು ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ 100% ರಿಸಲ್ಟ್ ನಮ್ದಾಗತ್ತೆ. ಸೊ ಈಗ ಹೋಗೋಣ ಫೇರ್ನೆಸ್ ಕ್ರೀಮ್. ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮತ್ತೆ ಅದರ ಜೊತೆಗೆ ಏನಂದ್ರೆ ಇದರ ಫ್ರಾಗ್ನೆನ್ಸ್ ಎಸ್ಪೆಷಲಿ ನನಗಂತೂ ತುಂಬಾ ಇಷ್ಟ. ಸೊ ಇದರಲ್ಲಿ ಹೋಗೋಣ. ಈ ಫೇರ್ನೆಸ್ ಕ್ರೀಮ್ ಎಸ್ಪೆಷಲಿ ಏನಂದ್ರೆ ರೋಸ್ ಮತ್ತೆ ಹನಿ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಇದರ ಫ್ಯೂಚರ್ಸ್ ಗಳು ಏನು ಅಂತ. ಸೊ ಇದು ಏನಂದ್ರೆ ಎನ್ರಿಚ್ಡ್ ವಿತ್ ರೋಸ್ ಎಕ್ಸ್ಟ್ರಾಕ್ಟ್. ಸೊ ಈ ರೋಸ್ ಎಕ್ಸ್ಟ್ರಾಕ್ಟ್ ಏನ್ ಮಾಡುತ್ತೆ ಅಂದ್ರೆ, ಆಸ್ ಯೂಶುವಲ್ ಎಲ್ರಿಗೂ ಗೊತ್ತಿದೆ, ಪುರಾತನ ಕಾಲದಿಂದನೂ ಸಹಿತ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ರೋಸ್ ಅಂದ್ರೆ ಈಗ ಈ ಗುಲಾಬಿ ಹೇಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರ ಎಕ್ಸ್ಟ್ರಾಕ್ಟ್ ನಮ್ಮ ಸ್ಕಿನ್ ಮೇಲೆ ಏನಂದ್ರೆ ತುಂಬಾ ಸ್ಕಿನ್ ಇರಿಟೇಷನ್ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ, ಸ್ಕಿನ್ ಗೆ ತುಂಬಾ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ, ಅಂದ್ರೆ ಜೀವಾಂಶನ ತುಂಬುತ್ತೆ ಸ್ಕಿನ್ ಅಲ್ಲಿ. ನೆಕ್ಸ್ಟ್ ಬರೋಣ ಹನಿ. ಇದು ಸಹಿತ ನಮ್ಮ ಆಯುರ್ವೇದಿಕ್, ನಾನು ಆಗ್ಲೇ ಹೇಳಿದೀನಿ ನಮ್ಮ ಶ್ಲೋಕದಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಹಾಕಿದೀವಿ ಅಂತ. ಸೊ ಆಸ್ ಯೂಶುವಲ್ ನಮಗೆ ಒಂದೊಂದೇ ಪ್ರಾಡಕ್ಟ್ ಅಲ್ಲಿ ಹೋಗ್ತಾ ಗೊತ್ತಾಗುತ್ತೆ ನಮ್ಮ ಶ್ಲೋಕ ರೇಂಜ್ ಎಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿದ್ದಾರೆ ಅಂತ. ಸೊ ನೆಕ್ಸ್ಟ್ ಬರೋಣ ಹನಿ. ಸೊ ಹನಿ ಏನಂದ್ರೆ ನಮಗೆಲ್ರಿಗೂ ಗೊತ್ತಿರೋ ಹಂಗೆ ಸ್ಕಿನ್ ನ ತುಂಬಾ ಸಾಫ್ಟ್ ಆಗಿ ಇಟ್ಟಿರುತ್ತೆ, ಮತ್ತೆ ಗ್ಲೋನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರ ಬೆನಿಫಿಟ್ಸ್ ಗಳನ್ನ ತಿಳ್ಕೊಳ್ಳೋಣ. ಇಟ್ ಗಿವ್ಸ್ ಫಾಲೆಸ್ ರೇಡಿಯನ್ಸ್ ಅಂದ್ರೆ ಏನು, ಯಾವುದೇ ಕಾರಣಕ್ಕೂ ಎಲ್ಲೂನು ಕಳಂಕನೆ ಇಲ್ದಲೇನೆ ಆ ಒಂದು ರೇಡಿಯಂಟ್ ಗ್ಲೋ ನಿಮ್ದಾಗತ್ತೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ. ಮತ್ತೆ ಇಂಟೆನ್ಸ್ ಹೈಡ್ರೇಷನ್, ಏನೇ ಆದ್ರೂನು ಸ್ಕಿನ್ ಅಲ್ಲಿರೋ ಆ ಸಪಲ್ನೆಸ್ ಹೋಗಲ್ಲ, ಮತ್ತೆ ಸ್ಕಿನ್ ತುಂಬಾ ಗ್ಲೋ ಆಗತ್ತೆ. ಎಸ್ಪೆಷಲಿ ತುಂಬಾ ಕೆಲವ್ರು ಏನಂದ್ರೆ ಮೇಕಪ್ ನ ಹಚ್ಚಿರ್ತಾರೆ ಅಥವಾ ಕ್ರೀಮ್ಸ್ ಗಳನ್ನ ಬಳಸಿರ್ತಾರೆ, ಸ್ವಲ್ಪ ಹೊತ್ತಿಗೆನೆ ಸ್ಕಿನ್ ತುಂಬಾ ಡಲ್ ಆಗ್ಬಿಡತ್ತೆ. ಸೊ ಅಂತವ್ರಿಗೆ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಆ ಡಲ್ನೆಸ್ ಸಹಿತ ಇದು ರಿಮೂವ್ ಮಾಡುತ್ತೆ. ಸೊ ಈಗ ಈ ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡೋದು. ಆಸ್ ಯೂಶುವಲ್ ನಮ್ಮ ಎಲ್ಲಾ ಸ್ಟೆಪ್ಸ್ ಗಳಲ್ಲೂ ಕ್ಲೆನ್ಸ್ ಮತ್ತೆ ಟೋನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಫಸ್ಟ್ ಕ್ಲೆನ್ಸ್ ಮಾಡ್ಬೇಕು, ಟೋನ್ ಮಾಡ್ಬೇಕು. ಸ್ವಲ್ಪ ತಗೊಂಡು, ನಾನು ಆಗ್ಲೇ ಹೇಳ್ದೆ, ಈವನ್ ಫೇಸ್ ಇಂದ ನೆಕ್ ಇಂದ ಫೇಸ್ ವರ್ಗುನು ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ಕ್ರೀಮ್ ನ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರೋಣ ವೈಟ್ನಿಂಗ್ ಕ್ರೀಮ್. ಈ ವೈಟ್ನಿಂಗ್ ಕ್ರೀಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯಾವ್ದು ಹಾಕಿದ್ದಾರೆ ಅಂದ್ರೆ ಲೆಮನ್ ಮತ್ತೆ ಟರ್ಮರಿಕ್. ಸೊ ಈ ಇಂಪಾರ್ಟೆಂಟ್ ಫ್ಯೂಚರ್ಸ್ ಗಳನ್ನ ತಿಳಿತಾ ಹೋಗೋಣ. ನಮಗ್ ಗೊತ್ತಿದೆ ಈ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಲ್ಲಿ ಎಸ್ಪೆಷಲಿ ಟರ್ಮರಿಕ್ ಅಂದ್ರೆ ತಾತನ ಕಾಲದಿಂದನೂ ಯೂಸ್ ಮಾಡ್ತಕ್ಕಂತ ಒಂದು ಇಂಗ್ರೀಡಿಯೆಂಟ್. ಅಂದ್ರೆ ತಾತ ಮುತ್ತಾತ ಎಷ್ಟೇ ವಯಸ್ಸಾಗಿದ್ರು ಸಹಿತ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಲೆಮನ್ ಮತ್ತೆ ಟರ್ಮರಿಕ್ ನ ಹಾಕಿದರೆ ಬೆಸ್ಟ್ ಫಾರ್ ಪಿಗ್ಮೆಂಟೇಶನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ಈ ಕ್ರೀಮ್ ನ ಯಾರಿಗೆ ಸಜೆಸ್ಟ್ ಮಾಡ್ಬೋದು, ತುಂಬಾ ಜನ ಕೇಳ್ತಾರೆ. ಪಿಗ್ಮೆಂಟೇಶನ್ಗೆ ಫೇರ್ನೆಸ್ ಕ್ರೀಮ್ ನ ಕೊಟ್ಬಿಟ್ಟಿರ್ತಾರೆ, ಫೇರ್ನೆಸ್ ಕ್ರೀಮ್ ಬದಲಾಗಿ ವೈಟ್ನಿಂಗ್ ಕ್ರೀಮ್ ನ ಕೊಟ್ಬಿಟ್ಟಿರ್ತಾರೆ. ಸೊ ದಯವಿಟ್ಟು ಪ್ಲೀಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ.
ಇದು ಎಸ್ಪೆಷಲಿ ಪಿಗ್ಮೆಂಟೆಡ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ 100% ಇದು ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗತ್ತೆ. ಸೊ ನೆಕ್ಸ್ಟ್ ಬೆಸ್ಟ್ ಫಾರ್ ಡಾರ್ಕ್ ಅಂಡ್ ಬ್ಲೆಮಿಶ್ಡ್ ಸ್ಕಿನ್, ಅಂದ್ರೆ ತುಂಬಾ ಡಲ್ ಆಗ್ಬಿಟ್ಟಿರುತ್ತೆ, ತುಂಬಾ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಏನು ಅಂದ್ರೆ ಕಳೆ ಅನ್ನೋದು ಇರೋದೇ ಇಲ್ಲ ಸ್ಕಿನ್ ಅಲ್ಲಿ. ಸೊ ತುಂಬಾ ಡಲ್ ಆಗಿ ಇರುತ್ತೆ. ಪಿಗ್ಮೆಂಟೇಶನ್ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಬಂಗು ಈ ಮೂಗ್ ಹತ್ರ, ಕೆನ್ನೆ ಹತ್ರ, ಈ ಗಲ್ಲ ಹತ್ರ ತುಂಬಾ ಬ್ಲಾಕ್ ಬಂದ್ಬಿಟ್ಟಿರ್ತಾರೆ. ಸೊ ಅಂತದಕ್ಕೆ 100% ಟ್ರೀಟ್ಮೆಂಟ್ ಆಗಿ ಈ ವೈಟ್ನಿಂಗ್ ಕ್ರೀಮ್ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಗಳನ್ನ ಏನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಲೆಮನ್ ಎಕ್ಸ್ಟ್ರಾಕ್ಟ್ ಇದೆ. ಎಸ್ಪೆಷಲಿ ಲೆಮನ್ ಎಕ್ಸ್ಟ್ರಾಕ್ಟ್ ನಾನು ಆಗ್ಲೇನೆ ನಮ್ಮ ಮೆನ್ಸ್ ರೇಂಜ್ ಅಲ್ಲಿ ಹೇಳ್ದೆ ಲೆಮನ್ ಪೀಲ್ ಇದೆ ಅಂತ. ಸೊ ಈವನ್ ಇದ್ರಲ್ಲೂ ಸಹಿತ ಲೆಮನ್ ಎಕ್ಸ್ಟ್ರಾಕ್ಟ್ ನ ಹಾಕಿದ್ದಾರೆ. ಲೈಟನ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ, ಮತ್ತೆ ಎಷ್ಟೇ ಡಾರ್ಕ್ ಸ್ಪಾಟ್ ಮತ್ತೆ ಪಿಗ್ಮೆಂಟೇಶನ್ ಇದ್ರೂ ಸಹಿತ ಅದನ್ನ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಟರ್ಮರಿಕ್ ಅಂದ್ರೆ ಅರಿಶಿನ. ಈ ಅರಿಶಿನ ಏನ್ ಮಾಡತ್ತೆ ಅಂದ್ರೆ ಈ ಡಿಸ್ಕಲರೇಷನ್ ನಾವು ನೋಡ್ಬೋದು. ಹಣೆ ಹತ್ರ ಒಂದ್ ಕಲರ್ ಇರುತ್ತೆ ಕೆಲವ್ರಿಗೆ, ಮೂಗ್ ಹತ್ರ, ಕೆನ್ನೆ ಹತ್ರ ಒಂದ್ ಕಲರು, ಈ ಕುತ್ತಿಗೆ ಮತ್ತೆ ಮಕ್ಕಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ವೇನೋ ನಂತರ ಇರುತ್ತೆ. ಸೊ ಈ ಡಿಸ್ಕಲರೇಷನ್ ಸಹಿತ 100% ನಮ್ಮ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಕಡಿಮೆ ಮಾಡುತ್ತೆ. ಸೊ ಇದರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದರ ಬೆನಿಫಿಟ್ಸ್ ಬಂದು ಲೈಟನ್ಸ್ ದ ಸ್ಕಿನ್ ಟೋನ್. ತುಂಬಾ ಬ್ಲಾಕ್ ಇದ್ದು ಸಹಿತ ಸ್ಕಿನ್ ಲೈಟನ್ ಮಾಡುತ್ತೆ, ಮತ್ತೆ ಬ್ಲೆಮಿಷಸ್ ಗಳನ್ನ ಕಡಿಮೆ ಮಾಡುತ್ತೆ, ಡಿಸ್ಕಲರೇಷನ್ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಡಾರ್ಕ್ ಸ್ಪಾಟ್ಸ್. ಈ ಡಾರ್ಕ್ ಸ್ಪಾಟ್ಸ್ ಅಂದ್ರೆ ಏನು? ಕೆಲವ್ರಿಗೆ ಪಿಂಪಲ್ ಆಗಿ ಆ ಕರೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ, ಹೋಗ್ತಾ ಇರಲ್ಲ, ಏನೇ ಹಚ್ಚಿದ್ರು ಹೋಗ್ತಾ ಇರಲ್ಲ. ಸೊ ಇದು ಟ್ರೀಟ್ಮೆಂಟ್ ಆಗಿ ಬೆಸ್ಟ್ ಟ್ರೀಟ್ಮೆಂಟ್ ನ ನೀವು ನಿಮ್ಮ ಕನ್ಸಲ್ಟೆಂಟ್ ಡೌನ್ಲೈನ್ಸ್ ಅಥವಾ ಕಸ್ಟಮರ್ಸ್ ಗಳಿಗೂ ಸಹಿತ ಕೊಡ್ಬೋದು. ಇದು ವೈಟ್ನಿಂಗ್ ಕ್ರೀಮ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಮೇಲೆ. ಮತ್ತೆ ಇದು ಹೆಂಗೆ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಯೂತ್ಫುಲ್ ರೇಡಿಯಂಟ್ ಸ್ಕಿನ್ ನಿಮ್ದಾಗತ್ತೆ. ಸೊ ಇದನ್ನ ಹೇಗ್ ಯೂಸ್ ಮಾಡ್ಬೇಕು? ಆಸ್ ಯೂಶುವಲ್ ಮೆಥಡ್, ಕ್ಲೆನ್ಸ್ ಮಾಡ್ಬೇಕು, ಟೋನ್ ಮಾಡ್ಬೇಕು. ಅದರ ಜೊತೆಗೆ ಏನಂದ್ರೆ ಸ್ವಲ್ಪನೇ ಸ್ವಲ್ಪ ತಗೊಂಡ್ಬಿಟ್ಟು ಎಸ್ಪೆಷಲಿ ಫೇಸ್ ಮತ್ತೆ ನೆಕ್ ಇನ್ನೂ ತುಂಬಾ ಇಂಪಾರ್ಟೆಂಟ್, ಪಿಗ್ಮೆಂಟೆಡ್ ಆಗ್ಬಿಟ್ಟಿರುತ್ತೆ, ತುಂಬಾ ಪಿಗ್ಮೆಂಟೇಶನ್ ಆಗ್ಬಿಟ್ಟಿರುತ್ತೆ. ಆ ಪಿಗ್ಮೆಂಟೇಶನ್ ಏರಿಯಾ ಮೇಲೆ ಎಸ್ಪೆಷಲಿ ಸ್ವಲ್ಪ ಜಾಸ್ತಿನೇನೆ ಸಹಿತ ಅಪ್ಲೈ ಮಾಡಿ, ಅದರ ಜೊತೆಗೆ ಇಡೀ ಫೇಸ್ನು ಸಹಿತ ಅಪ್ಲೈ ಮಾಡಬಹುದು. ಸೊ ಬರೀ ಪಿಗ್ಮೆಂಟೇಶನ್ ಮೇಲೆ ಮಾತ್ರ ಅಂತಲ್ಲ, ಹೋಲ್ ಫೇಸ್ ಸಹಿತ ಅಪ್ಲೈ ಮಾಡಬಹುದು. ಸೊ ಈಗ ಬರೋಣ ಮಾಯಿಶ್ಚರೈಸೇಷನ್. ಸೊ ಆಲ್ರೆಡಿ ನಾವು 4th ಸ್ಟೆಪ್ಗೆ ಬಂದಿದೀವಿ. ಈ ಮಾಯಿಶ್ಚರೈಸೇಷನ್ ಅಂದ್ರೆ ಏನು, ಯಾವ ರೀತಿಯಾಗಿ ಪ್ರತಿದಿನ ಯೂಸ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೇನೆ. ಸೊ ಬ್ಯೂಟಿಫುಲ್ ಪ್ರಾಡಕ್ಟ್ಸ್. ಸೊ ಮಾಯಿಶ್ಚರೈಸೇಷನ್ ಅಲ್ಲಿ ಈಗ ನೆಕ್ಸ್ಟ್ ಮಾಯಿಶ್ಚರೈಸೇಷನ್ ಅಲ್ಲಿ ಯಾವ ರೀತಿಯಾದ ಕೀ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿದ್ದಾರೆ, ಅದರ ಬೆನಿಫಿಷಿಯರೀಸ್ ಏನು ಅಂತ ತಿಳಿತಾ ಹೋಗೋಣ. ಹೈಡ್ರೇಟಿಂಗ್ ಪಪಾಯ ಅಂಡ್ ಹೈಬಿಸ್ಕಸ್ ಮಾಯಿಶ್ಚರೈಸರ್. ಸೊ ಇವನ್ ಈ ಪ್ರಾಡಕ್ಟ್ ನ ನನ್ನ ಮಗಂಗೆ ಯೂಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಂದ್ರೆ ಇದರ ಫ್ಯೂಚರ್ಸ್ ಬಗ್ಗೆ ತಿಳಿತಾ ಹೋಗೋಣ. ಎನ್ರಿಚ್ ವಿತ್ ಪಪಾಯ ಮತ್ತೆ ಹೈಬಿಸ್ಕಸ್ ಇದೆ. ಇದರಲ್ಲಿ ಏನಂದ್ರೆ ಪಪ್ಪಾಯ, ಇವನ್ ಇದು ಸಹಿತ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳಿಂದ ಮಾಡಿದ್ದಾರೆ. ಹೈಬಿಸ್ಕಸ್ ನಮ್ಮೆಲ್ರಿಗೂ ಗೊತ್ತಿದೆ, ದಾಸವಾಳ. ಸೊ ದಾಸವಾಳದ ಹೂವಿಂದ ಸಹಿತ ಈ ಒಂದು ಫ್ಯೂಚರ್ಸ್ ಗಳನ್ನ ಮಾಡಿದ್ದಾರೆ. ಮತ್ತೆ ಇದು ಏನಂದ್ರೆ ಎಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಹೋಲ್ ಡೇ ನಮ್ಮ ಸ್ಕಿನ್ ಅನ್ನ ತುಂಬಾ ಹೈಡ್ರೇಟ್ ಅಂದ್ರೆ ಒಣಗಕ್ಕೆ ಬಿಡಲ್ಲ, ತುಂಬಾ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ, ತುಂಬಾ ಫ್ರೆಶ್ ಆಗಿ ಇರ್ತೀರಾ. ಅದ್ರ ಜೊತೆಗೆ ಡಿಲೈಟ್ಫುಲ್ ಆಗಿ ತುಂಬಾ ಅರೋಮಾ, ಅದರ ಸುವಾಸನೆ ತುಂಬಾ ಚೆನ್ನಾಗಿ ನಿಮ್ಮನ್ನ ಫ್ರೆಶ್ ಆಗಿ ಇಟ್ಟಿರುತ್ತೆ. ಸೊ ಇದರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿತಾ ಹೋಗೋಣ. ಸೊ ಇದರಲ್ಲಿ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಯಾವ್ದು ಹಾಕಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆನೆ ಹೈಬಿಸ್ಕಸ್ ಎಕ್ಸ್ಟ್ರಾಕ್ಟ್. ಇದೇನಂದ್ರೆ ಸೆಲ್ಸ್ ಗಳು, ನಾನು ಹೇಳ್ದೆ ಅವಾಗ್ಲೇನೆ, ಪ್ರತಿ ದಿನ ಸೆಲ್ಗಳು ಸಾಯ್ತಾ ಇರುತ್ತೆ, ಪ್ರತಿದಿನ ಮತ್ತೆ ಮರುಹುಟ್ಟುಗಳನ್ನ ಪಡ್ಕೊಂತಾ ಇರತ್ತೆ ಅಂತ. ಈ ಮರುಹುಟ್ಟನ್ನ ಪಡ್ಕೊಂಡ್ಬೇಕಾದ್ರೆ ಅದಕ್ಕೆ ಆದಷ್ಟು ಹೈಡ್ರೇಷನ್ ಕೊಟ್ಟಾಗ ಅದು ನಾವು ಅನ್ಕೊಂತೀವಿ, ಇವತ್ ನಾನು ಏನೂ ಮಖಕ್ಕೆ ಹಚ್ಚಿಲ್ಲ, ಜಸ್ಟ್ ನಾನು ನೆನ್ನೆ ಈ ಮಾಯಿಶ್ಚರೈಸರ್ ಕ್ರೀಮ್ ನ ಹಚ್ಚಿದೀನಿ, ಸೊ ಸ್ಕಿನ್ ಎಷ್ಟು ಸಾಫ್ಟ್ ಅಂಡ್ ಸಪಲ್ ಆಗಿದೆ, ನಾನು ಹಚ್ಚಿದ್ರೆ ಹೆಂಗಿರುತ್ತೆ. ಸೊ ಆ ರೀತಿಯಾದ ಅಂದ್ರೆ ಹಿಂದಿನ ದಿವಸ ಹಚ್ಚಿ ನೀವು ಮತ್ತೆ ಮುಖ ತೊಳೆದ್ರು ಸಹಿತ ನಿಮ್ಮ ಸ್ಕಿನ್ ಹೋಲ್ ಡೇ ತುಂಬಾ ಸೂಪರ್ ಆಗಿ ಇಟ್ಟಿರುತ್ತೆ, ಮತ್ತೆ ಡೀಪ್ ಆಗಿ ಮಾಯಿಶ್ಚರೈಸೇಷನ್ ಮಾಡುತ್ತೆ. ಎಂತದೇ ಅಂದ್ರೆ ಈಗ ನಾನು ಹೇಳ್ದೆ ಲಾಸ್ಟ್ ಒಂದು 4-5 ಸ್ಲೈಡ್ಸ್ ಹಿಂದೆ,
ಕೆಲವ್ರಿಗೆ ಏನಂದ್ರೆ ಏಜಿಂಗ್ ಕಾಣಿಸ್ತಾ ಇರತ್ತೆ, ಅಂದ್ರೆ ವಯಸ್ಸಾದಾಗೆ ಕಾಣಿಸ್ತಾ ಇರತ್ತೆ. ಇನ್ನು 30-35 ವರ್ಷ ಇರುತ್ತೆ, ಆಲ್ರೆಡಿ ಇಲ್ಲೆಲ್ಲ ಕಣ್ಣ ಹತ್ರ ಎಲ್ಲ ಫುಲ್ಲು ರಿಂಕಲ್ಸ್ ಬಂದ್ಬಿಟ್ಟಿರುತ್ತೆ, ಮುಖ ಎಲ್ಲ ತುಂಬಾ ಸುಕ್ಲು ಸುಕ್ಲು ತರ ಕಾಣಿಸ್ತಾ ಇರ್ತಾರೆ ಅಂತ. ಬಟ್ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಏಜಿಂಗ್ ನ ಕಡಿಮೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದ್ರಲ್ಲಿ ಏನಂದ್ರೆ ಪಪಾಯ ಸೀಡ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಈವನ್ ಅದು ಸಹಿತ ಎಂತದೇ ಪ್ರಾಬ್ಲಮ್ಸ್ ಇದ್ರೂ ಸಹಿತ 100% ರೆಡ್ಯೂಸ್ ಆಗುತ್ತೆ. ಸೊ ಇದರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಸೊ ಇದೇನಂದ್ರೆ ನಾನು ಆಗ್ಲೇ ಹೇಳ್ದೆ, ಸ್ಕಿನ್ ನ ಎಲಾಸ್ಟ್ರಿಸಿಟಿ. ಸೊ ಆ ಎಲಾಸ್ಟ್ರಿಸಿಟಿನ ತುಂಬಾ ಚೆನ್ನಾಗಿ ಇಟ್ಟಿರತ್ತೆ, ಹೈಡ್ರೇಷನ್ ಕೊಡುತ್ತೆ, ಮತ್ತೆ ಎಸ್ಪೆಷಲಿ ಇದು ವಾಟರ್ ಬೇಸ್ಡ್. ಸೊ ವಾಟರ್ ಬೇಸ್ಡ್ ಮತ್ತೆ ಕ್ರೀಮ್ ಬೇಸ್ಡ್ ಅಂತ 2 ರೀತಿಯಾದ ಮಾಯಿಶ್ಚರೈಸೇಷನ್ಸ್ ಬರುತ್ತೆ. ಬಟ್ ನಮ್ಮ ಕಂಪ್ನಿಲಿ ಸಿಗೋದೇನಂದ್ರೆ 100% ನ್ಯಾಚುರಲ್ ವಾಟರ್ ಬೇಸ್ಡ್. ಸೊ ಇದು ಏನಂದ್ರೆ ಸಾಫ್ಟ್ ಮತ್ತೆ ಸ್ಮೂತ್ ಆಗಿ ನಮ್ ಸ್ಕಿನ್ ನ ಇಟ್ಟಿರುತ್ತೆ. ಸೊ ಈ ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡೋದು ಅಂತ, ಆಸ್ ಯೂಶುವಲ್ ಫಸ್ಟ್ ಕ್ಲೆನ್ಸ್ ಮಾಡಬೇಕು, ಟೋನ್ ಮಾಡಬೇಕು, ಸ್ವಲ್ಪನೇ ಸ್ವಲ್ಪ ತಗೊಂಡ್ಬಿಟ್ಟು, ಆಗ್ಲೇ ನಾನು ಹೇಳ್ದೆ ಅಪ್ವರ್ಡ್ ಡೈರೆಕ್ಷನ್, ಯಾವುದೇ ಕಾರಣಕ್ಕೂ ಡೌನ್ವರ್ಡ್ ಡೈರೆಕ್ಷನ್ ಬರಬಾರ್ದು. ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನಮ್ಮ ಫೇಸ್ ಮತ್ತೆ ನೆಕ್ ಆರಾಮ್ಸೆ ಮಸಾಜ್ ಮಾಡಿ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ರೆಜುವಿನೇಷನ್ ಡೇ ಕ್ರೀಮ್. ಸೊ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ತಿದೀನಿ. ಇವನ್ ಇದರಲ್ಲಿ ಏನಂದ್ರೆ ಲ್ಯಾವೆಂಡರ್ ಇದೆ, ಆಲ್ಮಂಡ್ ಇದೆ, ಜೋಜೋಬಾ ಆಯಿಲ್ ಇದೆ. ಅದ್ರ ಜೊತೆಗೆ ಏನಂದ್ರೆ ಇದು ತುಂಬಾ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಅಡಿಕ್ವೇಟ್ ಸ್ಕಿನ್ ನ್ಯೂಟ್ರಿಷನ್ ಕೊಡುತ್ತೆ. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಸ್ಕಿನ್ ನ್ಯೂಟ್ರಿಷನ್ ಅಷ್ಟು. ಈಗ ನಾವು ಹೆಲ್ತ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಗಳನ್ನ ತಗೊಂತೀವಿ, ನಮ್ಮ ಸ್ಕಿನ್ಗೂ ಸಹಿತ ನ್ಯೂಟ್ರಿಷನ್ ಬೇಕು. ಸೊ ನಮ್ ಎಲ್ರಿಗೂ ಗೊತ್ತಿರೋ ಹಂಗೇನೆ, ಈವನ್ ನಾವು ಹೇಗೆ ಉಸಿರಾಡ್ತಾ ಇದೀವೋ ನಮ್ಮ ಸ್ಕಿನ್ ಸಹಿತ ಪ್ರತಿ ಕ್ಷಣ ಉಸಿರಾಡ್ತಾ ಇರತ್ತೆ. ನಮಗ್ ಹೆಂಗೆ ಮೂಗ್ ಕಟ್ಕೊಂಡ್ಬಿಟ್ರೆ ಉಸಿರಾಡೋದು ಹೇಗೆ ಕಷ್ಟ ಆಗತ್ತೋ, ಈ ಪಿಂಪಲ್ಸ್, ಆಕ್ನೆ, ಈ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಈವನ್ ನಮ್ಮ ಸ್ಕಿನ್ ಸಹಿತ ಉಸಿರುಗಟ್ಸುತ್ತೆ. ಬಟ್ ಈ ರೆಜುವಿನೇಷನ್ ಡೇ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ಹೇರಳವಾಗಿ ನಮ್ಮ ಸ್ಕಿನ್ ನ್ಯೂಟ್ರಿಷನ್ಗೆ ಸಹಾಯ ಮಾಡಿ ಕೊಡುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ವಿಟಮಿನ್ ಇ ಇದೆ, ಸ್ಕಿನ್ ನ ತುಂಬಾ ನ್ಯಾಚುರಲ್ ಆಗಿ ಗ್ಲೋ ಆಗಿ ಸಾಫ್ಟ್ ಅಂಡ್ ಸಪಲ್ ಆಗಿ ಇಟ್ಟಿರುತ್ತೆ. ಸೊ ನೆಕ್ಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನೇನ್ ಹಾಕಿದ್ದಾರೆ ಅಂದ್ರೆ, ಒಂದು ಲ್ಯಾವೆಂಡರ್ ಹಾಕಿದ್ದಾರೆ, ಅದರ ಜೊತೆಗೆ ಆಲ್ಮಂಡ್ ಆಯಿಲ್ ನ ಹಾಕಿದ್ದಾರೆ, ಜೋಜೋಬಾ ಆಯಿಲ್ ಇದೆ. ಆಸ್ ಯೂಶುವಲ್ ಲ್ಯಾವೆಂಡರ್ ಅಂದ್ರೆ ಏನಂದ್ರೆ ಸ್ಕಿನ್ ನ ಟೋನ್ ಮಾಡ್ಬಿಟ್ಟು ಫರ್ಮ್ ಆಗಿ ಇಟ್ಟಿರುತ್ತೆ, ಬೂಸ್ಟ್ ಅಪ್ ಮಾಡುತ್ತೆ, ಸರ್ಕ್ಯುಲೇಷನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಇಟ್ಟಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಆಲ್ಮಂಡ್ ಆಯಿಲ್ ಇರೋದ್ರಿಂದ ವಿಟಮಿನ್ ಇ ಹೇರಳವಾಗಿದೆ. ಜೋಜೋಬಾ ಆಯಿಲ್ ನ್ಯಾಚುರಲ್ ಗ್ಲೋನ ನಮಗೆ ಕೊಡುತ್ತೆ. ಸೊ ಇದರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದರ ಬೆನಿಫಿಟ್ಸ್ ಏನಂದ್ರೆ ತುಂಬಾ ಇಂಪಾರ್ಟೆಂಟ್. ಪ್ರೀ ಮೆಚೂರ್ ಏಜಿಂಗ್, ನಾನು ಆಗ್ಲೇ ಹೇಳ್ದೆ 30-35 ವರ್ಷ ಇರುತ್ತೆ, ಆಲ್ರೆಡಿ 55-60 ವರ್ಷ ತರ ಕಾಣಿಸ್ತಾ ಇರ್ತೀವಿ. ಯಾರಾದ್ರೂ ಏಜ್ ಕೇಳಿದಾಗ ನಾವ್ ಅಂತೀವಿ ಎಷ್ಟು ಏಜು? 35. ಓ 35ಆ, ನನ್ ತುಂಬಾ ಏಜ್ ಆಗ್ಬಿಟ್ಟಿದೆ ಅನ್ಕೊಂಡೆ. ಸೊ ತುಂಬಾ ಜನ ಹೇಳಿರ್ತಾರೆ. ಸೊ ಈ ಒಂದು ಪ್ರೀ ಮೆಚೂರ್ ಏಜಿಂಗ್ ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ತುಂಬಾ ವಯಸ್ಸಾಗಿ ಕಾಣಿಸೋದನ್ನ ಆದಷ್ಟು ಇದು ಕಡಿಮೆ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ, ಮತ್ತೆ ರೀಸ್ಟೋರ್. ಎಸ್ಪೆಷಲಿ ಮೇಕಪ್ ಆಗ್ಲಿ ಅಥವಾ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದೇ ಆಗ್ಲಿ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅದನ್ನ ಕಾಪಾಡ್ಕೊಳ್ಳೋದು ಸಹಿತ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ರೆಜುವಿನೇಷನ್ ಡೇ ಕ್ರೀಮ್ ಇದೇನು ಅಂದ್ರೆ ಆ ಗ್ಲೋನೆಸ್ ನ ಸ್ಟೋರ್ ಮಾಡಿ ಹಿಡ್ದಿರತ್ತೆ, ಅಂದ್ರೆ ಭದ್ರವಾಗಿ ಹಿಡ್ದಿರತ್ತೆ, ಟೆಕ್ಸ್ಚರ್, ಯೂತ್ಫುಲ್ ಟೆಕ್ಸ್ಚರ್ ನ ಕೊಡುತ್ತೆ. ಸೊ ಈಗ ಇದನ್ನ ಹೇಗೆ ಯೂಸ್ ಮಾಡೋದು? ಆಸ್ ಯೂಶುವಲ್ ಫಸ್ಟ್ ಕ್ಲೆನ್ಸ್ ಮಾಡಬೇಕು, ಟೋನ್ ಮಾಡಬೇಕು, ಸ್ವಲ್ಪನೇ ಸ್ವಲ್ಪ ಕ್ರೀಮ್ ತಗೊಂಡು ಫಿಂಗರ್ ಟಿಪ್ ಅಲ್ಲಿ, ಅವಾಗ್ಲೇ ಹೇಳ್ದೆ ಅಪ್ವರ್ಡ್ ಡೈರೆಕ್ಷನ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಸೊ ಈಗ ಬರೋಣ ಟ್ರೀಟ್ಮೆಂಟಿನ ಇನ್ನೊಂದು ಫ್ಯೂಚರ್ ಅಂತ ಹೇಳ್ಬೋದು. ಸೊ ಅದು ಯಾವುದು ಅಂದ್ರೆ ಆಂಟಿ ಏಜಿಂಗ್ ನೈಟ್ ಕ್ರೀಮ್. ಸೊ ನೈಟ್ ಕ್ರೀಮ್ ಅಂದ ತಕ್ಷಣನೇ ಕೆಲವರು ಇದು ನಾನ್ ಯೂಸ್ ಮಾಡಲ್ಲ, ನೈಟ್ ಕ್ರೀಮ್ ಅಯ್ಯೋ ಬಿಡಿ ಪರವಾಗಿಲ್ಲ, ನೈಟ್ ಕ್ರೀಮ್ ತಾನೆ ನಾನು ಅಪ್ಲೈ ಮಾಡಲ್ಲ. ಪ್ಲೀಸ್ ಫ್ರೆಂಡ್ಸ್, ಎಸ್ಪೆಷಲಿ ನೈಟ್ ಕ್ರೀಮ್ ತುಂಬಾ 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 ಬೇಕೇ ಬೇಕು. ಕೆಲವ್ರು ಹೇಳ್ತಾರೆ ಮೇಕಪ್ ಮಾಡ್ಕೊಂಡಿರೋರಿಗೆ ಮಾತ್ರ ನೈಟ್ ಕ್ರೀಮ್ ಅವಶ್ಯಕತೆ ಇದೆ ಅಂತ. ಆಕ್ಚುಲಿ ಅದು ತುಂಬಾ ದೊಡ್ಡ ತಪ್ಪು ಅಭಿಪ್ರಾಯ. ಪ್ರತಿ ಒಬ್ರಿಗೂನು ಈ ನೈಟ್ ಕ್ರೀಮ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಇದರ ಫ್ಯೂಚರ್ಸ್ ಗಳನ್ನ ತಿಳಿತಾ ಹೋಗೋಣ ಈಗ. ಸೊ ಇದ್ರಲ್ಲಿ ಏನಂದ್ರೆ ಎನ್ರಿಚ್ ವಿತ್ ಕೊಲೆಜಿನ್ ಕಂಟೆಂಟ್. ಈ ಕೊಲೆಜಿನ್ ಕಂಟೆಂಟ್ ಇರೋದ್ರಿಂದ ಈ ವಾಟರ್ ಲಾಸ್ ಆಗ್ತಾ ಇರುತ್ತೆ ಸ್ಕಿನ್ ಅಲ್ಲಿ. ಈಗ ನಾವು ಹೇಗೆ ಉಸಿರಾಡ್ತಾ ಇರ್ತೀವೋ
ನಮ್ ಸ್ಕಿನ್ ಉಸಿರಾಡ್ತಾ ಇರತ್ತೆ. ಈಗ ನಮಗ್ ಹೆಂಗೆ ನೀರ್ ಬೇಕೋ ಈವನ್ ನಮ್ಮ ಸ್ಕಿನ್ಗೂ ಸಹಿತ ಸಾಫ್ಟ್ ಅಂಡ್ ಸಪಲ್ ಆಗಿ ಇಟ್ಟಿರೋದಕ್ಕೆ ನೀರ್ ಅವಶ್ಯಕತೆ ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ನೀರ್ನ ರೆಡ್ಯೂಸ್ ಆಗೋದಕ್ಕೆ ಬಿಡಲ್ಲ. ಮತ್ತೆ ಇದ್ರಲ್ಲೂ ಸಹಿತ ವಿಟಮಿನ್ ಇ ಇದೆ. ಫ್ರೀ ರ್ಯಾಡಿಕಲ್ಸ್ ವಿರುದ್ಧವಾಗಿ ಇದು ಹೋರಾಡುತ್ತೆ. ಸೊ ಇದರ ಬೆನಿಫಿಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದರ ಬೆನಿಫಿಟ್ಸ್ ಬಂದು ನಾನು ಆಗ್ಲೇ ಹೇಳ್ದಂಗೆನೆ ಫೈನ್ ಲೈನ್ಸ್ ಮತ್ತೆ ವ್ರಿಂಕಲ್ಸ್, ನಕ್ಕದ್ರೆ ಈ ಕಣ್ ಹತ್ರ ಬರೋ ಅಂತ ರಿಂಕಲ್ಸ್ ಮತ್ತೆ ಫೈನ್ ಲೈನ್ಸ್, ನಾನು ಹೇಳ್ದೆ ಇಲ್ಲೆಲ್ಲ ಒಂದ್ ಲೈನ್ ವಯಸ್ಸಾದವ್ರಿಗೆ ಬಂದಿರುತ್ತಲ್ಲ ಆ ತರ ಲೈನ್ಸ್ ಸಹಿತ ಇದು ರೆಡ್ ಅಂದ್ರೆ ಈಗ ಯು ವಿ ರೇಡಿಯೇಷನ್ಸ್ ಇಂದ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅಂತ ಡ್ಯಾಮೇಜ್ ಸ್ಕಿನ್ಗೂ ಸಹಿತ ಈ ನೈಟ್ ಕ್ರೀಮ್ಸ್ ಬೆಸ್ಟ್ ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಎಸ್ಪೆಷಲಿ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಹೈಡ್ರೇಷನ್ ನ ಕೊಡುತ್ತೆ. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು, ಹೌ ಟು ಯೂಸ್, ಹೇಗೆ ಇದನ್ನ ಅಪ್ಲೈ ಮಾಡೋದಂದ್ರೆ ಕ್ಲೆನ್ಸ್, ಟೋನ್ ಆಸ್ ಯೂಶುವಲ್ ಮಾಡ್ಲೇಬೇಕು. ಇದನ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಪೂರ ಕಂಪ್ಲೀಟ್ ನೆಕ್ ಮತ್ತೆ ಫೇಸ್ಗೆ ಪೂರ ಅಬ್ಸರ್ವ್ ಆಗೋ ತನಕನೂ ಜೆಂಟಲ್ ನ ಮಸಾಜ್ ಆಗಿ ಕೊಡಿ. ಅದರ ಜೊತೆಗೆ ಪ್ರತಿ ದಿನ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬೇಡಿ. ನಾನು ಆಗ್ಲೇನೆ ತುಂಬಾ ಇಂಪಾರ್ಟೆಂಟ್ ಹೇಳ್ದೆ, ಎಲ್ಲಾದ್ರೂ ಆಚೆ ಕಡೆ ಪಾರ್ಟಿಯಿಂದ ಬಂದಿದ ತಕ್ಷಣ ದಯವಿಟ್ಟು ಡೈರೆಕ್ಟ್ ಆಗಿ ಬೆಡ್ಗೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಪ್ಲೀಸ್ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ಳಿ. ಜಸ್ಟ್ 2 to 3 ಮಿನಿಟ್ಸ್ ಸ್ಪೆಂಡ್ ಮಾಡೋದ್ರಿಂದ, ಸಾರಿ ಅದು ಸ್ಪೆಂಡ್ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಜಸ್ಟ್ 2 to 3 ಮಿನಿಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ರಾತ್ರಿ. ಸೊ ನಿಮ್ಮ ಸ್ಕಿನ್ ಯೂತ್ಫುಲ್ ಫಾಲೆಸ್ ಸ್ಕಿನ್ ನಿಮ್ದಾಗತ್ತೆ. ಸೊ ಬಾಡಿ ಬಟರ್, ಸೊ ಇದರ ಫ್ಯೂಚರ್ಸ್ ಬಗ್ಗೆ ತಿಳಿತಾ ಹೋಗೋಣ. ಇದು ಎನ್ರಿಚ್ ವಿತ್ ಶಿಯಾ ಬಟರ್ ಮತ್ತೆ ಆಲ್ಮಂಡ್ ಆಯಿಲ್ ಇಂದ ಇದು ಎನ್ರಿಚ್ ಆಗಿದೆ. ಅದ್ರ ಜೊತೆಗೆ ಹೋಲ್ ಡೇ ನಮ್ಗೆ ತುಂಬಾ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಮಾಯಿಶ್ಚರೈಸಿಂಗ್, ತುಂಬಾ ಮಾಯಿಶ್ಚರೈಸರ್ ಅಂದ್ರೆ ಈಗ ಎಳೆ ಮಕ್ಕಳು ಸ್ಕಿನ್ ಅನ್ನ ಹೇಗ್ ಇಟ್ಟಿರುತ್ತೋ ಅದ್ ಹೆಸರೇ ಹೇಳತ್ತೆ ಬಾಡಿ ಬಟರ್ ಅಂತ. ಅಂದ್ರೆ ಬೆಣ್ಣೆ ತರ ಹೇಗೆ ಇಟ್ಟಿರುತ್ತೋ ಆ ರೀತಿಯಾಗಿ ನಮ್ಮ ಬಾಡಿ, ಹೋಲ್ ಬಾಡಿಗೂ ಸಹಿತ ಇದನ್ನ ಇಟ್ಟಿರುತ್ತೆ. ಸೊ ಇದರ ಕೀ ಇಂಗ್ರೀಡಿಯೆಂಟ್ಸ್ ಗಳನ್ನ ತಿಳಿತಾ ಹೋಗೋಣ. ಇದು ಶಿಯಾ ಬಟರ್ ಹಾಕಿರೋದ್ರಿಂದ ಇದೇನಂದ್ರೆ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇದೆ. ಎಕ್ಸಲೆಂಟ್ ಮಾಯಿಶ್ಚರ್ ಪ್ರಾಪರ್ಟಿ ಈ ಒಂದು ಶಿಯಾ ಬಟರ್ ಅಲ್ಲಿ ಇದೆ. ನೆಕ್ಸ್ಟ್ ಆಲ್ಮಂಡ್ ಆಸ್ ಯೂಶುವಲ್ ನಮ್ಮೆಲ್ರಿಗೂ ಗೊತ್ತಿದೆ. ಮತ್ತೆ ನಮ್ ಎಲ್ಲಾ ಪ್ರಾಡಕ್ಟ್ ನಾವು ನೋಡ್ಕೊಂಡ್ ಬರ್ಬೋದು, ನಮ್ಮ ಎಲ್ಲಾ ಪ್ರಾಡಕ್ಟ್ಗೂ ಸಹಿತ ಆಲ್ಮಂಡ್ ಆಯಿಲ್ ಇದೆ. ಅಂದ್ರೆ ಇದರಲ್ಲಿ ವಿಟಮಿನ್ ಇ ಇದೆ. ಪ್ರೊವೈಡ್ ಏನು ಅಂದ್ರೆ ಆ ನರಿಶ್ಮೆಂಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ಇದರ ಬೆನಿಫಿಟ್ಸ್ ಬಗ್ಗೆ ತಿಳಿತಾ ಹೋಗೋಣ. ಇಂಟೆನ್ಸ್ ಹೈಡ್ರೇಷನ್ ಹೆಲ್ಪ್ಸ್ ಟು ರೆಜ್ಯುವಿನೇಟ್ ಸ್ಕಿನ್. ಈ ಇಂಟೆನ್ಸ್ ಅಂದ್ರೆ ಏನಂದ್ರೆ ತುಂಬಾ ಡೀಪ್ ಆಗಿ, ಎಸ್ಪೆಷಲಿ ಈಗ ನಾರ್ಮಲಿ ಪ್ರಾಡಕ್ಟ್ಸ್ ಗಳನ್ನ ನೋಡ್ಕೊಂಡ್ ಬಂದ್ವಿ. ಇಂಟೆನ್ಸ್ ಅನ್ನೋ ಪದ ಕೆಲವೊಂದ್ರಲ್ಲಿ ಮಾತ್ರ ಇತ್ತು. ಎಸ್ಪೆಷಲಿ ಬಾಡಿ ಬಟರ್ ಅಲ್ಲಿ ಏನಂದ್ರೆ ತುಂಬಾ ಇಂಟೆನ್ಸ್ ಆಗಿ, ಅಂದ್ರೆ ಸ್ಕಿನ್ ಗೆ ತುಂಬಾ ಡ್ರೈ ಆಗ್ತಾ ಇದೆಯಪ್ಪ, ನಾನ್ ಹೇಗಪ್ಪ ಇರೋದು, ನಗಕ್ ಆಗ್ತಾ ಇಲ್ಲ, ತುಂಬಾ ಎಳಿತಾ ಇದೆ, ಎಲಾಸ್ಟ್ರಿಸಿಟಿ ಏನೋ ಸತ್ತೋಗಿದೆ ಸ್ಕಿನ್ ಅಲ್ಲಿ ಅಂದ್ರೂ ಸಹಿತ ಇದು ಇಂಟೆನ್ಸ್ ಆಗಿ ರೆಜುವಿನೇಟ್ ಮಾಡತ್ತೆ. ಎಕ್ಸಲೆಂಟ್ ಫಾರ್ ಡ್ರೈ ಸ್ಕಿನ್. ತುಂಬಾ ಜನ ಕೇಳ್ತಾರೆ ಈ ಪ್ರಾಡಕ್ಟ್ ಹಾಗಾದ್ರೆ ಬೇರೆಯವ್ರಿಗೆ ಅಲ್ವಾ? 100% ಯೂಸ್ ಮಾಡಬಹುದು, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬಾ ಬೆಸ್ಟ್ ರಿಸಲ್ಟ್ ಯಾರಿಗೆ ಕೊಡುತ್ತೆ ಅಂದ್ರೆ ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಅವ್ರಿಗೆ ಕೊಡುತ್ತೆ. ಮತ್ತೆ ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಏನಂದ್ರೆ ಸಿಲ್ಕಿ. ಈಗ ಎಳೆ ಮಕ್ಕಳ ಸ್ಕಿನ್ ಅನ್ನ ಮುಟ್ಟಿದಾಗ ನಮ್ಗೊಂಥರ ಖುಷಿ ಆಗತ್ತೆ. ಯಾಕಂದ್ರೆ ಯಾವ ರೀತಿಯಾದ ಯು ವಿ ರೇಡಿಯೇಷನ್ಗೆ ಹೋಗಿರಲ್ಲ. ಮತ್ತೆ ತುಂಬಾ ಮೈಲ್ಡ್ ಆಗಿರುತ್ತೆ ಸ್ಕಿನ್. ಸೊ ಅದೇ ರೀತಿಯಾದ ಟೆಕ್ಸ್ಚರ್ ನ ನಮ್ಮ ಬಾಡಿ ಬಟರ್ ನಮ್ಮ ಬಾಡಿ ಮೇಲೆ ಕೊಡುತ್ತೆ. ಸೊ ಇದನ್ನ ಹೇಗ್ ಯೂಸ್ ಮಾಡೋದು? ಜೆಂಟಲ್ ಮಸಾಜ್ ಆನ್ ಮಾಯಿಶ್ಚರ್ ಸ್ಕಿನ್ ಟು ಹೆಲ್ಪ್ ಸೀಲ್ ದ ಮಾಯಿಶ್ಚರ್. ಸೊ ಇದ್ರ ಏನಂದ್ರೆ ನಾರ್ಮಲ್ ಆಗಿ ಇಡೀ ಮೈಗೆ ಸಹಿತ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೇನೆ ಸಹಿತ ನಮಗ್ ಗೊತ್ತಾಗತ್ತೆ. ಮತ್ತೆ ಮಾಯಿಶ್ಚರ್ ಕಂಟೆಂಟ್ ನ ಸೀಲ್ ಮಾಡ್ಬಿಡತ್ತೆ. ಸೊ ಮತ್ತೆ ಅದು ಈಗ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ ತಕ್ಷಣನೇ ಸ್ವಲ್ಪ ಹೊತ್ತು ಮಾತ್ರ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತು ಒಂದು 2-3 ಅವರ್ಸ್ ಮತ್ತೆ ನಮ್ ಸ್ಕಿನ್ ನ ಮುಟ್ ನೋಡ್ಕೊಂಡ್ರೆ ನಮ್ಗೆ ಆ ಮಾಯಿಶ್ಚರ್ ನಾರ್ಮಲ್ ಸ್ಕಿನ್ ಇದ್ದಂಗೆ ಇರುತ್ತೆ. ಬಟ್ ನಮ್ಮ ಬಾಡಿ ಬಟರ್ ನ ಯೂಸ್ ಮಾಡಿ ಬೆಳಗ್ಗೆ ಹಚ್ಚಿ ರಾತ್ರಿವರೆಗೂ ನೋಡಿದ್ರು ಸಹಿತ ನಮ್ಮ ಸ್ಕಿನ್ ನ ಮುಟ್ ನೋಡ್ಕೊಂಡ್ರೆ ಅದೇ ಸಾಫ್ಟ್ ಅಂಡ್ ಸಪಲ್ ಆಗಿ ನಮ್ ಬಾಡಿ ಬಟರ್ ಇಟ್ಟಿರುತ್ತೆ.
ಸೊ ನೆಕ್ಸ್ಟ್ ಬರೋಣ ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಷನ್ ಬಗ್ಗೆ ಈಗ ಹೇಳಲಿಕ್ಕೆ ಹೋಗ್ತಾ ಇದೀವಿ. ಸೊ ಈ ಪ್ರೊಟೆಕ್ಷನ್ ಅಂದ್ರೆ ಹೇಗೆ, ಪ್ರೊಟೆಕ್ಷನ್ ಅಂದ್ರೆ ಏನು, ಯಾವ ರೀತಿಯ ಪ್ರೊಟೆಕ್ಷನ್ ನ ಮಾಡ್ಕೊಬೇಕು ಅಂತ. ಸೊ ಆಲ್ರೆಡಿ ಸ್ಟೆಪ್ 5. ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಶ್ಲೋಕ ರೇಂಜ್ ಅಲ್ಲಿ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ತುಂಬಾ ಜನ ಕ್ವೆಶನ್ಸ್ ಕೇಳ್ತಾ ಇದಾರೆ ಆಲ್ರೆಡಿ. ಸನ್ಸ್ಕ್ರೀನ್ ಲೋಷನ್ ಯಾರ್ಗೆ, ಯಾಕೆ ಯೂಸ್ ಮಾಡ್ಬೇಕು, ಮತ್ತೆ ಇದರಲ್ಲಿ 30+ ಇದೆ, 50+ ಇದೆ, ಇದು ಯಾರಿಗೆ ಯೂಸ್ ಮಾಡ್ಬೇಕು, ಯಾಕೆ ಯೂಸ್ ಮಾಡ್ಬೇಕು ಅಂತ. ಸೊ ಈಗ ತಿಳಿತಾ ಹೋಗೋಣ. ಸೊ ನಮ್ಮ ಸ್ಕಿನ್ ಹೇಗೆ ಡ್ಯಾಮೇಜ್ ಆಗತ್ತೆ ಅನ್ನೋದನ್ನ ಸ್ವಲ್ಪ ತಿಳಿತಾ ಹೋಗೋಣ. ಇಲ್ಲಿ UVA ಅಂದ್ರೆ ಏನಂದ್ರೆ ನಮ್ಮ ಡರ್ಮೀಸ್ ಲೆವೆಲ್ ಅಲ್ಲಿ ಇದು ಪೆನಿಟ್ರೇಟ್ ಆಗೋದ್ರಿಂದ ಒಂದು ಈ UVA ರೇಡಿಯೇಷನ್ ಒಂದು ಪ್ರಿಮೆಚೂರ್ ಏಜಿಂಗ್, ಸ್ಯಾಗಿಂಗ್ ಅಂದ್ರೆ ಜೋತ್ ಬೀಳೋದು, ಸ್ಕಿನ್ ಜೋತ್ ಬೀಳೋದು ಆಗತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ತಾನೆ ಇದೀನಿ, ರಿಂಕಲ್ಸ್ ಸ್ಕಿನ್ ಎಸ್ಪೆಷಲಿ ಈಗ ನಾಗಶ್ರೀ ಅಂದ ತಕ್ಷಣ ಗೊತ್ತಾಗೋದು ಹೆಂಗೆ ಅಂದ್ರೆ ನನ್ನ ಮುಖದ ಮೇಲೆನೇನೆ ನಾನು ನನ್ನ ಸ್ಕಿನ್ ನ ಚೆನ್ನಾಗಿ ಇಟ್ಕೊಂಡಿಲ್ಲ, ಮತ್ತೆ ಮೈಯೆಲ್ಲ ಅಲರ್ಜಿ, ಏನೋ ಸ್ಕಿನ್ ಪ್ರಾಬ್ಲಮು, ಸ್ಕಿನ್ ಡ್ಯಾಮೇಜು, ಮತ್ತೆ ಅನ್ಈವನ್ ಸ್ಕಿನ್ ಟೋನು. ಸೊ ಇವೆಲ್ಲ ಹೇಗೆ ಅಂದ್ರೆ UVA ರೇಡಿಯೇಷನ್ ಅಂದ್ರೆ ರಿಂಕಲ್ಸ್ ಗಳಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಬರೋಣ UVB ಅಂದ್ರೆ ಇದು ಶಾರ್ಟರ್ ವೇವ್ ಲೆಂತ್. ಇದು ಮೇನ್ಲಿ ಏನಂದ್ರೆ ಎಪಿಡರ್ಮಿಸ್ ಲೆವೆಲ್. ನಾನು ಹೇಳ್ದೆ 3 ತರ ಸ್ಕಿನ್ ಲೇಯರ್ಸ್ ಗಳನ್ನ ಕಾಣಿಸ್ಬೋದು ಅಂತ, ಡರ್ಮಿಸ್, ಎಪಿಡರ್ಮಿಸ್, ಹೈಪೋಡರ್ಮಿಸ್ ಅಂತ. ಸೊ ಇದು ಏನಂದ್ರೆ ಎಪಿಡರ್ಮಿಸ್ ಲೆವೆಲ್ ಮೇಲೆ ಡೈರೆಕ್ಟ್ ಆಗಿ ಕಾಸ್ ಆಗತ್ತೆ. ಮತ್ತೆ ಏನಂದ್ರೆ ಬೇಗ ಟ್ಯಾನ್ ಆಗತ್ತೆ. ಈಗ ನಾವು ನೋಡ್ಬೋದು, ಸ್ವಲ್ಪ ಸಮುದ್ರದ ಹತ್ರ ಹೋದ್ರೆ ಅಥವಾ ಬಿಸಿಲು ಜಾಗದಲ್ಲಿ ಓಡಾಡ್ತು ಅಂದ್ರೆ ಫುಲ್ ಬ್ಲಾಕ್ ಬಂದ್ಬಿಟ್ಟಿರ್ತೀವಿ, ಫುಲ್ ಸ್ಕಿನ್ ಟ್ಯಾನ್ ಆಗ್ಬಿಟ್ಟಿರುತ್ತೆ. ಇನ್ನು ಎಸ್ಪೆಷಲಿ ಕೆಲವರು ಲೇಡೀಸ್ಗಳು ಈಗ ಕೆಲವು ಸ್ಲೀವ್ಲೆಸ್ ನ ಹಾಕ್ತಾರೆ. ಸ್ಲೀವ್ಲೆಸ್ ಹಾಕಿದಾಗ ಇಷ್ಟು ಸ್ಲೀವ್ಸ್ ಗಳು ಮಾತ್ರ ಫುಲ್ ಬ್ಲಾಕ್ ಬಂದ್ಬಿಟ್ಟಿರುತ್ತೆ, ಕೈಗಳೆಲ್ಲ ಬ್ಲಾಕ್ ಬಂದ್ಬಿಟ್ಟಿರುತ್ತೆ. ಮತ್ತೆ ಈಗ ಜೆಂಟ್ಸ್ ಗಳು ಬನಿಯನ್ಸ್ ನ ಹಾಕಿದಾಗ ಆ ಬನಿಯನ್ ಶೇಪ್ ಅಲ್ಲಿ ಮಾತ್ರ ಒಂಥರ ಲೈನ್ ತರ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಸೊ ಅಂತ ಟೈಮ್ ನಲ್ಲೂ ಸಹಿತ ಇದು ಡೈರೆಕ್ಟ್ ಆಗಿ ಏನಂದ್ರೆ UVB ಡೈರೆಕ್ಟ್ ಆಗಿ ಈ ಒಂದು ಎಪಿಡರ್ಮಿಸ್ ಲೆವೆಲ್ ಮೇಲೆ ಕಾಸ್ ಆಗತ್ತೆ. ಸೊ ನೆಕ್ಸ್ಟ್ ಇದರ ಫ್ಯೂಚರ್ಸ್ ಗಳನ್ನ ತಿಳಿತಾ ಹೋಗೋಣ. ಎನ್ರಿಚ್ ವಿತ್ ಗೊಟುಕುಲ ಮತ್ತೆ ಕುಕುಂಬರ್. ಸೊ ಈ ಕುಕುಂಬರ್ ಏನ್ ಕೆಲಸ ಮಾಡುತ್ತೆ ಅಂತ ನೆಕ್ಸ್ಟ್ ತಿಳಿತಾ ಹೋಗೋಣ. ಈ ಗೊಟುಕುಲ ಏನಂದ್ರೆ ಯಾವುದೇ ರೀತಿಯಾದ ಸ್ಕಿನ್ ಡ್ಯಾಮೇಜ್, ಎಸ್ಪೆಷಲಿ ಇದು ಸನ್ಸ್ಕ್ರೀನ್ ಆಗಿರೋದ್ರಿಂದ ಡ್ಯಾಮೇಜ್ ಸ್ಕಿನ್ಸ್ ತುಂಬಾ ಇರುತ್ತೆ. ಸೊ ಡ್ಯಾಮೇಜ್ ಆಗಿರುವಂತ ಸ್ಕಿನ್ಗೂ ಸಹಿತ ಇದು ರೀಜನರೇಷನ್ ಕೊಡುತ್ತೆ. ಎಸ್ಪೆಷಲಿ ಕುಕುಂಬರ್ ಕೆಲಸ ಏನಂದ್ರೆ ಸ್ಕಿನ್ ಅನ್ನ ಲೈಟನ್ ಮಾಡುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ ಕೆಲವ್ರಿಗೆ. ಸೊ ಅದನ್ನು ಸಹಿತ ಇದು ಲೈಟನ್ ಮಾಡುತ್ತೆ. ಅಂದ್ರೆ ನೀವು ದಿನ ಯೂಸ್ ಮಾಡ್ತಾ ಇದ್ರೆ ಅದು 100% ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋಣ, ಇದು PA3 ಟೈಮ್ಸ್ ಪ್ರೊಟೆಕ್ಷನ್ ನ ಕೊಡುತ್ತೆ ಅಂತ. ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ಯಾರು ಯೂಸ್ ಮಾಡಬಹುದು? ದಯವಿಟ್ಟು ಇದರಲ್ಲಿ ನಾನು ಆಗ್ಲೇ ತೋರಿಸ್ದೆ 4 ರೀತಿಯಾದ ಸ್ಕಿನ್ ಟೈಪ್ಸ್ ಇರುತ್ತೆ ಅಂತ. ಸೊ ಇದು ಎಲ್ಲಾ ರೀತಿಯಾದ ಸ್ಕಿನ್ ಟೈಪ್ ಅವ್ರಿಗೂ ಸಹಿತ ಇದನ್ನ 100% ಯೂಸ್ ಮಾಡಬಹುದು. ಸೊ ಈಗ ಬರೋಣ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಈ ಕುಕುಂಬರ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಇದು ಏನಂದ್ರೆ ಪ್ರೊವೈಡ್ಸ್ ಕೂಲಿಂಗ್ ಎಫೆಕ್ಟ್. ಸೊ ಆಚೆ ಕಡೆ ಓಡಾಡ್ತಿರ್ತೀವಿ, ಬಿಸಿಲಲ್ಲಿ ಸುತ್ತಾ ಇರ್ತೀವಿ, ಇದೇನಂದ್ರೆ ಕೂಲ್ ಆಗಿ ಇಟ್ಟಿರುತ್ತೆ. ಒಂಥರ ಶೆಕೆ ತರ ಅನ್ಸಲ್ಲ, ತುಂಬಾ ಸ್ಕಿನ್ ನ ಕೂಲ್ ಆಗಿ ಮಾಡುತ್ತೆ. ನಾನಾಗ್ಲೇ ಹೇಳ್ದೆ ಲೈಟನ್ ಸ್ಕಿನ್ ನ ತುಂಬಾ ಲೈಟ್ ಮಾಡತ್ತೆ, ತುಂಬಾ ಕೂಲ್ ಆಗಿ ಇಟ್ಟಿರುತ್ತೆ. ನೆಕ್ಸ್ಟ್ ಗೊಟುಕುಲ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಸಹಿತ ಅದನ್ನ ಹೀಲ್ ಮಾಡುತ್ತೆ, ಸ್ಕಿನ್ಗೆ ರೆಜುವಿನೇಷನ್ ಕೊಡುತ್ತೆ, ಹೆಲ್ತಿ ಸ್ಕಿನ್ ನ ಪ್ರಮೋಟ್ ಮಾಡುತ್ತೆ. ಸೊ ಕ್ವೆಶನ್ ರೈಸ್ ಆಗ್ತಾ ಇದೆ, 100% 15 ಇಯರ್ಸ್ ಮಕ್ಳುಗಳಿಗೂ ಸಹಿತ ಯೂಸ್ ಮಾಡ್ಬೋದಾ ಅಂತ. ಖಂಡಿತ ನಾನು ಲಾಸ್ಟ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ 100% ಪ್ರತಿಯೊಂದು ಪ್ರಾಡಕ್ಟ್ಸ್ ಸಹಿತ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಈಗ ಬೆನಿಫಿಟ್ಸ್ ಬಗ್ಗೆ ತಿಳಿತಾ ಹೋಗೋಣ. ಸೊ ಇದು ನಾನ್ ಗ್ರೀಸಿ ಕ್ರೀಮ್. ಸೊ ನಾವು ಆಚೆ ಕಡೆ ನೋಡ್ತಾ ಇರ್ತೀವಿ ಕೆಲವೊಂದು SPF ಕ್ರೀಮ್ಸ್ ಗಳು, ಬ್ರ್ಯಾಂಡ್ ಹೆಸರು ನಾನು ಹೇಳಲ್ಲ, ಹಚ್ಬಿಟ್ರೆ ಹಳ್ಳಿನೇ ಹಚ್ಚಿದೀವ ಅಥವಾ ಸನ್ಸ್ಕ್ರೀನ್ ಹಚ್ಚಿದೀವ ಅನ್ನೋದು ಗೊತ್ತಾಗಲ್ಲ. ಸೊ ಅಷ್ಟು ಸ್ಟಿಕ್ಕಿ, ಅಷ್ಟು ಗ್ರೀಸಿ ಆಗಿರುತ್ತೆ. ಬಟ್ ನಮ್ದು ಏನು ಸ್ಪೆಷಾಲಿಟಿ ಏನಂದ್ರೆ ನಾನ್ ಗ್ರೀಸಿ ಫಾರ್ಮುಲಾ ಇದೆ. ಸೊ ಇದ್ರಲ್ಲಿ ಏನಂದ್ರೆ UVA, ನೆಕ್ಸ್ಟ್ UVB,
ರೇಸ್ಗಳನ್ನು ಸಹಿತ 100% ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಗೊಟ್ಟುಕುಲ. ಸೊ ಇದೇನಂದ್ರೆ ಸ್ಕಿನ್ ಡ್ಯಾಮೇಜ್ ಸಹಿತ ಇದು 100% ಕಡಿಮೆ ಮಾಡುತ್ತೆ, ಕೂಲಿಂಗ್ ಎಫೆಕ್ಟ್ ನ ಕೊಡುತ್ತೆ. ಸೊ ಯಾರೋ ಮೇಡಮ್ ಕೇಳಿದ್ರು ಬಂಗುಗೆ ಟ್ರೀಟ್ಮೆಂಟ್ ಏನು ಅಂದ್ರೆ 100% ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಂಗುಗೆ ಟ್ರೀಟ್ಮೆಂಟ್ ಏನು ಅಂತ. ಎಸ್ಪೆಷಲಿ ಬಂಗು ಇರೋರು ಸಹಿತ ದಯವಿಟ್ಟು ಪ್ಲೀಸ್ ಕ್ರೀಮ್ಸ್ ಗಳನ್ನ ಹಾಕೊಂಡು, ಮತ್ತೆ ಇನ್ನು ಕೆಲವ್ರಿಗೆ ಒಂದು ಮೂಢನಂಬಿಕೆ ಇರುತ್ತೆ, ಆಚೆ ಕಡೆ ಹೋಗಲ್ಲ ಬಟ್ ಆದ್ರೆ ನಾನು ಮನೇಲೇ ಇರ್ತೀನಿ, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾ? 100% ಯೂಸ್ ಮಾಡ್ಬೇಕು. ಎಸ್ಪೆಷಲಿ ಲೇಡೀಸ್ಗಳು ಒಲೆ ಮುಂದೆ ನಿಂತ್ಕೊಂಡ್ರು ಸಹಿತ ಸ್ಕಿನ್ ಟ್ಯಾನ್ ಆಗುತ್ತೆ. ತಿಳ್ಕೊಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಷಯ. ಒಲೆ ಮುಂದೆ ನಿಂತ್ರು ಸಹಿತ ಸ್ಕಿನ್ ಟ್ಯಾನ್ ಆಗತ್ತೆ. ಸೊ ಪ್ಲೀಸ್ ಆಚೆ ಕಡೆ ಹೋಗಿ ಬಿಡಿ ಏನಾದ್ರೂ ಆಗ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ಲೇಬೇಕು. ಸೊ ಈಗ ಬರೋಣ, ಪಿಗ್ಮೆಂಟೆಡ್ ಸ್ಕಿನ್ ಸಹಿತ ಯಾರೋ ಕ್ವೆಶನ್ಸ್ ಕೇಳ್ತಿದ್ದಾರೆ. ಇವನ್ ಪಿಗ್ಮೆಂಟೆಡ್ ಸ್ಕಿನ್ ಅವರು ಸಹಿತ 100% ಸನ್ಸ್ಕ್ರೀನ್ ಯೂಸ್ ಮಾಡ್ಲೇಬೇಕು. ಏನಕ್ಕೆ ಅಂದ್ರೆ ಕೆಲವ್ರು ಏನಂದ್ರೆ ಪಿಗ್ಮೆಂಟೇಶನ್ ಆಗಿದೆ, ಬರೀ ನಾನು ಟ್ರೀಟ್ಮೆಂಟ್ ನ ತಗೊಂತೀನಿ ಅಂತ. ಆ ಟ್ರೀಟ್ಮೆಂಟ್ ಜೊತೆಗೆ ದಯವಿಟ್ಟು ಪ್ಲೀಸ್ ಈ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಎಸ್ಪೆಷಲಿ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ನೀವು ಆಚೆ ಕಡೆ ಹೋಗಿದ ತಕ್ಷಣ ಅಥವಾ ಮನೇಲೆ ಇದ್ದಿದ ತಕ್ಷಣ ಮತ್ತೆ ಇನ್ನೂ ಸಹಿತ ಡ್ಯಾಮೇಜ್ ಆಗುತ್ತೆ. ಸೊ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ. 100% ಈ ಸನ್ಸ್ಕ್ರೀನ್ ನ ಯೂಸ್ ಮಾಡೋದ್ರಿಂದ ಒಂದು ಶೀಲ್ಡ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಮತ್ತೆ ಸ್ಕಿನ್ ಡ್ಯಾಮೇಜ್ ಇಂದ ನಿಮ್ ಸ್ಕಿನ್ ಅನ್ನ ಕಾಪಾಡ್ಕೊಂಡು ಬರ್ಬೋದು. ಸೊ ಇದರ ಫ್ಯೂಚರ್ಸ್ ಬಗ್ಗೆ ತಿಳಿತಾ ಹೋಗೋಣ. ಎನ್ರಿಚ್ ವಿತ್ ವಿಟಮಿನ್ ಇ, ಆಲೋವೆರಾ ಮತ್ತೆ ಕಂಫ್ರೆ. ಸೊ ಈ ರೀತಿಯಾದ ಪ್ರಾಡಕ್ಟ್ಸ್ ಗಳನ್ನ ಹಾಕೋದಂದ್ರೆ, ಆಲೋವೆರಾ ಬಗ್ಗೆ ನಮ್ಗೆ ಆಸ್ ಯೂಶಲಿ ಎಲ್ರಿಗೂ ಗೊತ್ತೇ ಇದೆ, ವಿಟಮಿನ್ ಇ ಇದೆ. ಸೊ ಇದ್ರಲ್ಲಿ ಏನಂದ್ರೆ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಡ್ಯಾಮೇಜ್ ನ ಕಡಿಮೆ ಮಾಡುತ್ತೆ, ಸ್ಕಿನ್ ನ ತುಂಬಾ ಸ್ಮೂತ್ ಮತ್ತೆ ಸನ್ ಬರ್ನ್ಸ್ ಇಂದನೂ ಸಹಿತ ಇದು ಕಡಿಮೆ ಆಗತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ದೆ PA+++, 3 times ಪ್ರೊಟೆಕ್ಷನ್ ಫ್ರಮ್ UVA ರೇಸ್. ಸೊ ನಾವು ನೋಡ್ಬೋದು ಇದು 30+++. ಸೊ ಇದ್ರಲ್ಲಿ ಏನಂದ್ರೆ 3 times UVA ರೇಸ್ ಇಂದ 100% ಇದನ್ನ ಕಡಿಮೆ ಮಾಡಬಹುದು. ಎಸ್ಪೆಷಲಿ ಇದು ಯಾವ ಸ್ಕಿನ್ಗೆ? ಇದು ಎಲ್ಲಾ ರೀತಿಯಾದ ಸ್ಕಿನ್ಗೆ. ಸೊ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ಸೊ ಎಲ್ಲಾ ರೀತಿಯಾದ ಸ್ಕಿನ್ ಅವರೂ ಸಹಿತ ಇದನ್ನ 100% ಯೂಸ್ ಮಾಡಬಹುದು. ಸೊ ಈಗ ತಿಳಿತಾ ಹೋಗೋಣ. ಇದು ಫಸ್ಟ್ ಪ್ರಾಡಕ್ಟ್ ಅಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಕಂಫ್ರೆ ಹಾಕಿರೋದ್ರಿಂದ ಇದ್ರಲ್ಲಿ ಏನಂದ್ರೆ ಸ್ಕಿನ್ ಡ್ಯಾಮೇಜ್ ನ ಬೇಗ ಹೀಲ್ ಮಾಡುತ್ತೆ, ಸ್ಕಿನ್ಗೆ ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ವಿಟಮಿನ್ ಇ ನಮ್ಮೆಲ್ರಿಗೂ ಗೊತ್ತಿದೆ, ಮಾಯಿಶ್ಚರ್ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿರುತ್ತೆ. ನೆಕ್ಸ್ಟ್ ಆಲೋವೆರಾ ಜ್ಯೂಸ್. ಸೊ ಆಲೋವೆರಾ ನಮ್ಮಲ್ಲಿ ಆಲೋವೆರಾ ಜ್ಯೂಸ್ ಇದೆ, ಆಲೋವೆರಾ ಟ್ಯಾಬ್ಲೆಟ್ಸ್ ಇದೆ. ಅದರ ಜೊತೆಗೆ ಏನಂದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲೂ ಸಹಿತ ಆಲೋವೆರಾ ಇದೆ. ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿದೆ ಆಲೋವೆರಾ. ಎಸ್ಪೆಷಲಿ ಏನಂದ್ರೆ ಎಂತದೇ ಸ್ಕಿನ್ ಬರ್ನ್ ಇದ್ರೂನು ಸಹಿತ ಸ್ಕಿನ್ ನ ತುಂಬಾ ಸಾಫ್ಟ್ ಮತ್ತೆ ಸಪ್ಪಲ್ ಆಗಿ ಇಟ್ಟಿರುತ್ತೆ, ಮತ್ತೆ ತುಂಬಾ ಕೂಲಿಂಗ್ ಎಫೆಕ್ಟ್ ನ ನಮ್ಮ ಸ್ಕಿನ್ ಮೇಲೆ ಕೊಡುತ್ತೆ. ಸೊ ಇದರ ಬೆನಿಫಿಟ್ಸ್ ನ ತಿಳ್ಕೊಳ್ಳೋಣ. ಸೊ ನಾನ್ ಗ್ರೀಸಿ ಕ್ರೀಮ್ ಪ್ರೊಟೆಕ್ಟ್ಸ್ ಫ್ರಮ್ UVA, UVB ಸನ್ ರೇಸ್. ಹಾಗೆ ಹೇಳಿದೆ 30+++. ಸೊ 3+ ಇದೆ, 3 times ಕಾಪಾಡತ್ತೆ ನಮ್ಮನ್ನ. ಎಸ್ಪೆಷಲಿ ನಾನ್ ಗ್ರೀಸಿ ಇಲ್ಲ, ಮತ್ತೆ ಸನ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಕೂಲಿಂಗ್ ಅಂದ್ರೆ ಸನ್ ಬರ್ನ್ ಇಂದ ನಮ್ಮನ್ನ ಕೂಲ್ ಆಗಿ ಇಟ್ಟಿರುತ್ತೆ. ಎಸ್ಪೆಷಲಿ ಪ್ರೀ ಮೆಚೂರ್ ಏಜಿಂಗ್ ನ ನಾವು 100% ಕಾಪಾಡ್ಕೊಬಹುದು ನಮ್ ಸ್ಕಿನ್ ಅನ್ನ. ಸೊ ಇದನ್ನ ಹೇಗ್ ಯೂಸ್ ಮಾಡೋದು? ಸೊ ಇಲ್ಲಿ ಏನಂದ್ರೆ ಒಂದು ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಆಗಿದೆ. ಸೊ ಫಸ್ಟ್ ಆಸ್ ಯೂಶಲಿ ಕ್ಲೆನ್ಸ್ ಮಾಡ್ತೀವಿ, ಟೋನ್ ಮಾಡ್ತೀವಿ, ಟ್ರೀಟ್ ಆದ್ಮೇಲೆ ಮಾಯಿಶ್ಚರ್ ದ ಫೇಸ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮಾಯಿಶ್ಚರೈಸೇಷನ್ಸ್ ಯೂಸ್ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ತಗೊಂಡು ಎಕ್ಸ್ಪೋಸ್ ಆಗಿರೋಂತ ಪಾರ್ಟ್ಸ್, ನಾನು ಸ್ಲೀವ್ಲೆಸ್ ಹಾಕಿದೀನಿ. ಸೊ ಇವನ್ ನನ್ನ ಕೈ ಪೂರ ಎಕ್ಸ್ಪೋಸ್ ಆಗಿದೆ ಸ್ಕಿನ್ಗೆ. ಸೊ ನಾನು ಆಲ್ರೆಡಿ ಹಾಕಿದೀನಿ. ಸೊ ಈಗ ಏನಂದ್ರೆ ನಾನು ಮನೇಲೇ ಇದೀನಿ, ಹಾಕ್ಬೇಕಾ? 100% ನಾನು ಆಗ್ಲೇ ಹೇಳಿದೀನಿ, ಮನೇಲಿ ಇದ್ರೂ ಸಹಿತ ಸ್ಕಿನ್ ಎಕ್ಸ್ಪೋಸ್ ಆಗ್ತಾ ಇದೆ ಅಂದ್ರೆ ಸಹಿತ ಇದನ್ನ ಹಾಕ್ಲೇಬೇಕು. ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇರೋ ಹೆಂಗಸರು ಸಹಿತ ದಯವಿಟ್ಟು ಪ್ಲೀಸ್ ಇದನ್ನ ಯೂಸ್ ಮಾಡಲೇಬೇಕು.
ಯೂಸ್ ಮಾಡಿ. ಸೊ ಈಗ ನೆಕ್ಸ್ಟ್ ಬರೋಣ. ವೀಕ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್. ಸೊ ಈಗ ಏನು ಅಂದ್ರೆ ಆಫ್ ದ ಬೆಸ್ಟ್ ಲೀಡರ್ಸ್ ಗಳು ಬರ್ತಾರೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಮಂಜುನಾಥ್ ಸರ್ ಯಾರು ಏನು ಅಂತ